ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕಿರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತು ಇನ್ನೇನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ನೀವು ವಾಟ್ಸಪ್ ನಂಬರ್ಗೆ ಕರೆ ಮಾಡಿ ನೀವು ಏನು ಬೇಕಾದರೂ ನೀವು ಕ್ಲಾರಿಫಿಕೇಷನ್ನ ತೊಗೋಬೋದು ಮತ್ತು ಮೆಸೇಜ್ ಕೂಡ ಮಾಡ್ಬೋದು ಸ್ನೇಹಿತರೆ. ಮತ್ತು ನಮ್ಮ ಒಂದು ಚಾನಲ್ನಲ್ಲಿ ಕಂಪ್ಲೀಟ್ ನಿಮಗೆ ಕರೆಂಟ್ ಅಫೇರ್ಸ್ನ ಒಂದು ಸೀರೀಸ್ ಇದೆ, ಓಕೆ, ಮೆಂಟಲ್ ಎಬಿಲಿಟಿಯ ಒಂದು ಸೀರೀಸ್ ಇದೆ, ಮತ್ತು ಸೋಷಿಯಲ್ ಸೈನ್ಸ್ನ ಒಂದು ಸೀರೀಸ್ ಈಗಾಗಲೇ ಮಾಡ್ತಾಯಿದ್ದೀವಿ, ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಒಂದು ಸೀರೀಸ್ ಇದೆ. ಪ್ರತಿಯೊಂದು ಸೀರೀಸ್ನೂ ಕೂಡ ನೀವು ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ, ನಾವು ಹೆಚ್ಚು ತಡ ಮಾಡಿದೆ, ನಾವು ಡೈರೆಕ್ಟಾಗಿ ಕಂಟೆಂಟ್ಗೆ ಮೂವ್ ಆಗೋಣ. ನಾವು ಲಾಸ್ಟ್ ಕ್ಲಾಸಲ್ಲಿ 4th ಚಾಪ್ಟರ್ ಮಾಡ್ತಾಯಿದ್ವಿ. ಸೊ ಈಗ ಈ ಕ್ಲಾಸಲ್ಲಿ ಯಾವುದಪ್ಪ ಅಂತಂದರೆ 5th ಚಾಪ್ಟರ್, ನಮಗೆ 5ನೇ ಚಾಪ್ಟ್ರು ಸನಾತನ ಧರ್ಮ ಅಂತಕ್ಕಂಥದ್ದು ಹೇಳಿ. ಇದು 5ನೇ ಚಾಪ್ಟರ್, ಇದು ಸನಾತನ ಧರ್ಮ ಅಂಥೇಳಿ. ಸನಾತನ ಧರ್ಮ ಅಂತಂದರೆ ನಿಮಗೆಲ್ಲ ಗೊತ್ತಿದೆ ಅಲ್ವಾ. ಸನಾತನ ಧರ್ಮ ಅಂತೇಳಿ ನಾವು ನಮ್ಮ ಹಿಂದೂ ಧರ್ಮವನ್ನು ಕರಿತೇವೆ. ಸನಾತನ ಧರ್ಮ ಅಂತಂದ್ರೇ ಒಂದು ಪುರಾತನ ಕಾಲದಲ್ಲಿ ನಮಗಿರ್ತಕ್ಕಂಥ ಒಂದು ಧರ್ಮ ಇದು. ಇದರ ಒಂದು ಇನ್ಫಾರ್ಮೇಷನ್ನ ಈ ಒಂದು ಚಾಪ್ಟ್ರಲ್ಲಿ ಕೊಟ್ಟಿದ್ದಾರೆ. ಎಕ್ಸಾಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲದೇ ಇದ್ದರೂ ಕೂಡ ನಮಗೆ ಜ್ಞಾನದ ಒಂದು ವಿಷಯಕ್ಕಾಗಿ, ನಾಲೆಡ್ಜ್ ಪರ್ಪಸ್ಗೋಸ್ಕರವಾಗಿ ನಾವು ಈ ಒಂದು ಚಾಪ್ಟರನ್ನು ನಾವು ಕಲೀಲೇಬೇಕು. ಇನ್ ಡೆಪ್ತ್ ನಾವು ಹೋಗೋದು ಬೇಡ, ಜಸ್ಟ್ ನಮ್ಗೆ ಇಂಪಾರ್ಟೆಂಟ್ ಏನೇನಿದೆ ಅದನ್ನು ಮಾತ್ರ ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ಈ ಒಂದು ಶ್ಲೋಕದ ಮುಖಾಂತರ ನಾವು ಈ ಒಂದು ಸನಾತನ ಧರ್ಮವನ್ನು ಪ್ರಾರಂಭ ಮಾಡೋಣ. ಸರ್ವೇ ಭವಂತು ಸುಖೀನ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಸ್ನೇಹಿತರೆ, ಈ ಶ್ಲೋಕ ನೋಡಿ ಎಷ್ಟು ಚೆನ್ನಾಗಿದೆ ಹೇಳೋದಕ್ಕೆ, ಕೇಳೋದಕ್ಕೂ ನಿಮಗೂ ಚೆನ್ನಾಗಿರಬೇಕು. ಎಷ್ಟು ಚೆನ್ನಾಗಿದೆ ನೋಡಿ ಈ ಶ್ಲೋಕ. ಈ ಶ್ಲೋಕದ ಅರ್ಥ ನಿಮಗೆ ಗೊತ್ತಿಲ್ಲದೆ ಇದ್ದರೆ ಒಂದು ಸ್ವಲ್ಪ ನೋಡ್ಕೊಳ್ಳಿ ಸ್ನೇಹಿತರೆ. ಈ ಒಂದು ಶ್ಲೋಕದ ಅರ್ಥ ಏನಪ್ಪ ಅಂತಂದರೆ, ಎಲ್ಲರೂ ಕೂಡ ಸುಖಿಗಳಾಗಿರಬೇಕು ಅಂಥೇಳಿ, ಮತ್ತು ಯಾರಿಗೂ ಕೂಡ ಒಂದು ರೋಗ ರುಜಿನಗಳು ಯಾರಿಗೂ ಇರಬಾರ್ದು, ಎಲ್ಲರೂ ಮುಕ್ತರಾಗಿರಬೇಕು ಅಂಥೇಳಿ, ಮತ್ತು ಎಲ್ಲರಿಗೂ ಕೂಡ ಶುಭವೇ ಸಿಗಲಿ, ಶುಭ ಕಾಣುವಂತಾಗಲಿ, ಮತ್ತು ಯಾರು ಕೂಡ ದುಃಖದಿಂದ ಇರಬಾರ್ದು. ಈ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಜೀವರಾಶಿಗಳಿಗೂ ಕೂಡ ಒಂದು ಸದಾ ಸುಖ ಅನ್ನತಕ್ಕಂಥದ್ದು, ಶಾಂತಿ ಅನ್ನತಕ್ಕಂಥದ್ದು, ನೆಮ್ಮದಿ ಅನ್ನತಕ್ಕಂಥದ್ದು ಇರಲಿ ಅಂತಕ್ಕಂಥ ಒಂದು ಅರ್ಥವೇ ಈ ಒಂದು ಶ್ಲೋಕ. ತುಂಬ ಅದ್ಭುತವಾಗಿದೆಯಲ್ಲ ಈ ಒಂದು 5 ಲೈನ್ಗಳ ಒಂದು ಶ್ಲೋಕ. ನಾನು ಯಾವುದೋ ಒಂದು ಶಾರ್ಟಲ್ಲಿ ಈ ಒಂದು ಶ್ಲೋಕವನ್ನು ಹೇಳಿದ್ದೀನಿ ಸ್ನೇಹಿತರೆ. ನಾನು ಮಾಡಿರ್ತಕ್ಕಂಥ ಒಂದು ಶಾರ್ಟಲ್ಲಿ ಈ ಒಂದು ಶ್ಲೋಕವನ್ನು ಹೇಳಿದ್ದೀನಿ. ಯಾಕಂದರೆ ಈ ಶ್ಲೋಕ ನನಗೆ ತುಂಬ ಇಷ್ಟ. ಯಾಕಂದರೆ ತುಂಬ ಅರ್ಥಪೂರ್ಣವಾಗಿರ್ತಕ್ಕಂಥ ಒಂದು ಶ್ಲೋಕ ಇದು. ಎಷ್ಟು ಅರ್ಥ ಇದೆ ನೋಡಿ ಈ ಶ್ಲೋಕದಲ್ಲಿ. ಇಂಥ ಲೋಕೋತ್ತರವಾದ ಅದ್ಭುತವಾದಂಥ ಚಿಂತನೆ ಇರ್ತಕ್ಕಂಥದ್ದು ನಮ್ಮ ಒಂದು ಸನಾತನ ಧರ್ಮದ ಒಂದು ಜೀವಾಳ. ಓಕೆ, ಸನಾತನ ಧರ್ಮ ಅಂತಂದ್ರೇ ಒಂದು ಪ್ರಾಚೀನ ಹಾಗೂ ನಿತ್ಯ ನೂತನ ಎಂಬ ಅರ್ಥವನ್ನು ಕೊಡುತ್ತೆ. ಅಂದರೆ ಚಿರಂತನ, ಶಾಶ್ವತ ಅಂತ ಅರ್ಥ ಅಂತ ಹೇಳ್ತೀವಿ. ಅಂದರೆ ನಮ್ಮ ಧರ್ಮ, ನಮ್ಮ ಸನಾತನ ಧರ್ಮ ಅಂತಕ್ಕಂಥದ್ದು ಅಜರಾಮರ, ಚಿರಂತನವಾಗಿರ್ತಕ್ಕಂಥದ್ದು, ಶಾಶ್ವತವಾಗಿರ್ತಕ್ಕಂಥ ಒಂದು ಧರ್ಮ ನಮ್ಮದು. ಸನಾತನ ಧರ್ಮವು ಭಾರತದಲ್ಲಿ ಹುಟ್ಟಿ ಬೆಳೆಯಿತು. ಅದಕ್ಕೆ ನಾವು ಇದನ್ನು ನಾವು ಸನಾತನ ಧರ್ಮ ಅಂತ ಹೇಳ್ತೀವಿ. ಇದನ್ನು ನಾವು ಹಿಂದೂ ಧರ್ಮ ಅಂತ ಕೂಡ ಕರಿತೇವೆ ಸ್ನೇಹಿತರೆ. ನೆಕ್ಸ್ಟು ವೇದದ ಅರ್ಥ ನೋಡೋದಾದರೆ, ಇದರಲ್ಲಿ ನೋಡಿ ಎಲ್ಲ ಶ್ಲೋಕಗಳೇ ಇದ್ದಾವೆ ಈ ಚಾಪ್ಟ್ರಲ್ಲಿ. ಈ ಶ್ಲೋಕಗಳನ್ನು ತಿಳ್ಕೊಂಡ್ರೆ ನಿಮಗೆ ಒಳ್ಳೆ ಕೆಲಸಗಳು ಮಾಡೋದಕ್ಕೆ ಮನಸ್ಸಿಗೆ ಬರುತ್ತೆ. ಯಾಕಂದರೆ ಆ ಥರ ಇದೆ ಈ ಶ್ಲೋಕಗಳೆಲ್ಲನೂ ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದನ್ನು ನೀವು ಬಯಸ್ತೀರಾ. ಈ ಶ್ಲೋಕಗಳನ್ನೆಲ್ಲ ನೋಡಿ ಅರ್ಥ ಮಾಡ್ಕೊಂಡು ನೀವು ನಿಮ್ಮ ಒಂದು ಲೈಫಲ್ಲಿ ಅಡಾಪ್ಟ್ ಮಾಡಿಕೊಂಡ್ರೆ ಒಂದು ತುಂಬ ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀರಾ. ನೋಡಿದವರೆಲ್ಲರೂ ಚೆನ್ನಾಗಿರಲಿ, ಅವ್ರಿಗೆ ನೀವು ಸಹಾಯ ಮಾಡೋದಾಗಲಿ, ಇಂಥ ಕೆಲಸಗಳನ್ನೇ ಮಾಡ್ತೀರಾ. ಅದು ಚೆನ್ನಾಗಿದೆ ಶ್ಲೋಕಗಳಿವೆಲ್ಲ ನೋಡಿ. ಭದ್ರಂ ಪಶ್ಯಮ, ಭದ್ರಂ ಪಶ್ಯಮ ಅಂತಂದರೆ ಮಂಗಳವಾದದನ್ನೇ ಕಾಣೋಣ ಅಂತ ನೋಡಿ, ಎಷ್ಟು ಚೆನ್ನಾಗಿದೆ. ಮತ್ತು ಮಾವಿದ್ವಿಷಾವಹೈ ಅಂತ. ಮಾವಿದ್ವಿಷಾವಹೈ ಅಂತಂದರೆ ಏನು? ಯಾರನ್ನೂ ಕೂಡ ದ್ವೇಷ ಮಾಡಬೇಡ, ನೀನು ಯಾರನ್ನೂ ದ್ವೇಷ ಮಾಡಬೇಡ. ನೋಡಿ, ಇವೆರಡೂ ಕೂಡ ಶಾಂತಿ ಮಂತ್ರಗಳಾಗಿವೆ. ನೀವು ಯಾರಿಗಾದ್ರೂ ಶಾಂತಿ ಮಂತ್ರ ಪಠಣೆ ಮಾಡಬೇಕು ಅಂತಂದರೆ ಸುಮ್ಮನೆ ಅವ್ರ ಮುಂದೆ ಹೋಗಿ ಭದ್ರಂ ಪಶ್ಯಮ ಮಾ ವಿದ್ವಿಷಾವಹೈ ಅಂತ ಹೇಳ್ಬಿಡಿ, ಸಾಕು. ಅವ್ರಿಗೇನು ಅರ್ಥ ಆಗಲ್ಲ. ಆಮೇಲೆ ಇದನ್ನು ಎಕ್ಸ್ಪ್ಲೇನ್ ಮಾಡಿ. ನೋಡಪ್ಪ, ಇದು ಮಂಗಳವನ್ನು ಕೋರುತ್ತೆ. ಇವು ಮಂಗಳವನ್ನೇ ನಾವು ಕೋರ್ತೀವಿ, ಮತ್ತು ನಾವು ಯಾರನ್ನೂ ದ್ವೇಷ ಮಾಡಲ್ಲಪ್ಪ, ಅದನ್ನೇ ನಾವು ಮಾವಿದ್ವಿಷಾವಹೈ ಅಂತ ಹೇಳೋದು. ಆ ಎರಡೂ ಸ್ವಭಾವಗಳು ಕೂಡ ನಮ್ಮಲ್ಲಿದೆ ಅಂತ ಹೇಳಿ ನೀವು ಬೇರೆಯವ್ರಿಗೆ.
ಇವು ಉಪನಿಷತ್ತುಗಳಲ್ಲಿ ಕಾಣಿಸ್ಕೊಳ್ತವೆ. ನೋಡಿ, ಉಪನಿಷತ್ತು ಅಂತಂದರೆ ಅದು ವೇದ ಸಾಹಿತ್ಯದ ಒಂದು ಭಾಗ. ಅದು ಉಪನಿಷತ್ತು ಅಂತಂದ್ರೆ ವೇದ ಸಾಹಿತ್ಯದಲ್ಲಿರ್ತಕ್ಕಂಥ ಒಂದು ಅಂಶ. ಅದು ವೇದ ಅಂದರೆ ಏನು? ವೇದ ವೇದ ಅಂದರೆ ನಿಮ್ಮ ಫ್ರೆಂಡ್ ಹೆಸರಾ? ಅಲ್ಲ. ವೇದ ಅಂದರೆ ಏನು ಗೊತ್ತಾ? ವೇದ ಅಂತಂದರೆ ಇದನ್ನು ವಿದ್ ಅಂತ ಕರಿತೀವಿ. ವಿದ್ ಅಂತಂದ್ರೇ ಒಂದು ವಿದ್ಯೆ, ಜ್ಞಾನ ಅಂತ ಅರ್ಥ. ಓಕೆ, ವಿದ್ ಅಂತಂದರೆ ಜ್ಞಾನ ಅಂತ ಅರ್ಥ. ವಿದ್ಯೆ, ವಿದ್ವಾಂಸ, ವಿದ್ಯಾರ್ಥಿ ಇವೆಲ್ಲ ಶಬ್ದಗಳು ಹುಟ್ಟಿದ್ದು ಎಲ್ಲಿಂದಪ್ಪ ಅಂತಂದರೆ ವಿದ್ ಅನ್ನೋ ಒಂದು ಧಾತುವಿನಿಂದನೇ ಹುಟ್ಟುತ್ತೆ. ವಿದ್ ಅನ್ನೋದು ಒಂದು ಧಾತು ಅಲ್ವಾ? ಮಾಡುತ್ತಾನೆ, ಮಾಡು ಅನ್ನೋದು ಒಂದು ಧಾತು. ನಡೆಯುತ್ತಾನೆ, ನಡೆ ಅನ್ನೋದೊಂದು ಧಾತು. ಈ ಥರ ವೇದ ಅನ್ನತಕ್ಕಂಥ ಒಂದು ಪದದಲ್ಲಿ ವಿದ್ ಅನ್ನತಕ್ಕಂಥ ಒಂದು ವರ್ಡ್ ಅದು ಧಾತು. ಓಕೆ, ವೇದಗಳನ್ನು ನಾವು ಏನಂತ ಕರಿತೀವಿ, ಏನಂತ ವರ್ಣಿಸ್ಬೋದು? ಅಪೌರುಷೇಯ ಅಂತ. ಅಪೌರುಷೇಯ ಅಂತಕ್ಕಂಥ ಒಂದು ಪದದಿಂದ ನಾವು ವರ್ಣಿಸುತ್ತೇವೆ. ಅಪೌರುಷೇಯ ಅಂತಂದರೆ ಏನು ಹಾಗಾದರೆ? ನೋಡಿ, ಅಂದರೆ ವೇದ ಸಾಹಿತ್ಯವನ್ನು ಯಾರೂ ಕೂಡ ಬರೆದಿಡಲಿಲ್ಲ, ಅದು ಗೊತ್ತಿರಲಿ. ಅದನ್ನ ಯಾರು ಕುತ್ಕೊಂಡು ಪೆನ್ ತಗೊಂಡು ಯಾರು ಬರ್ಕೊಂಡು ಕುತ್ಕೊಂಡಿಲ್ಲ ಈ ವೇದಗಳನ್ನು. ಇದು ಒಂದು ಅಪೌರುಷೇಯ ಅಂತಂದರೆ ಇದನ್ನು ಯಾರು ರಚಿಸಲಿಲ್ಲ, ಇದನ್ನು ಯಾರು ಬರೆದಿಲ್ಲ. ಮತ್ತು ಇನ್ನು ಹೆಂಗೆ ಬಂತಪ್ಪ? ಹೇಗೆ ಬಂತು ಅಂತೆ, ಆಗಿನ ಕಾಲದ ಋಷಿಮುನಿಗಳು ತಪಸ್ ಮಾಡ್ತಾಯಿದ್ರಲ್ವ, ಕುತ್ಕೊಂಡು ದೀರ್ಘಕಾಲದ ತಪಸ್ ಮಾಡ್ತಾಯಿದ್ರಲ್ವ, ಆ ಒಂದು ಫಲದಿಂದ ಸಿಕ್ಕಿರ್ತಕ್ಕಂಥ ಮಂತ್ರಗಳೇ ವೇದ. ಓಕೆನಾ? ಆ ಒಂದು ಫಲದಿಂದ ಸಿಕ್ಕಿರ್ತಕ್ಕಂಥ ಮಂತ್ರಗಳು, ಇದನ್ನೆಲ್ಲ ನಾವು ವೇದ ಅಂತ ಕರಿತೀವಿ. ಓಕೆನಾ? ಮತ್ತು ಅವರ ಅಪಾರವಾದ ಜ್ಞಾನಾನುಭವ, ತುಂಬ ಜ್ಞಾನ. ಋಷಿಗಳಿಗೆ ಏನು ಸಾಮಾನ್ಯ ಜ್ಞಾನ ಇರಲ್ಲಪ್ಪ. ಋಷಿ ಅಂತ ಕರೆಯೋದು ಸುಮ್ಮನೆ ಈಗ ಟಿ ವಿಗಳಲ್ಲೆಲ್ಲ ಬರ್ತಾರಲ್ಲ ಋಷಿಗಳು, ಅವ್ರನ್ನೆಲ್ಲ ನಾವು ಎಲ್ಲ ಋಷಿ ಅಂತ ಕರೆಯೋಕ್ಕಾಗಲ್ಲ. ಕಳ್ಳ ಸ್ವಾಮೀಜಿಗಳು ಗಡ್ಡೆ ಎಲ್ಲ ಬಿಟ್ಕೊಂಡಿರ್ತಾರೆ, ಸುಮ್ಮನೆ ಅವ್ರು ಗಡ್ಡ ಬಿಟ್ಕೊಡೋದು ಅಷ್ಟೇ. ಅವರು ಅಪಾರವಾದ ಜ್ಞಾನ ಇರೋನ್ನೇ ನಾವು ಋಷಿ ಮುನಿಗಳು ಅಂತ ಕರಿತೀವಿ. ಯಾರೂ ಅಷ್ಟೇ ತಮ್ಮ ಜ್ಞಾನವನ್ನು ಒಳ್ಳೆಯ ವಿಷಯಕ್ಕಾಗಿ ಎಲ್ಲರಿಗೂ ಹಂಚ್ಕೊಳ್ತಾರೆ. ಅದು ಬೇರೆಯವರ ಅಭಿವೃದ್ಧಿಯನ್ನು, ಜನಗಳ ಒಂದು ಹಿತಾಸಕ್ತಿಯನ್ನು, ಜನಗಳ ಅಭಿವೃದ್ಧಿಯನ್ನು ಕೋರ್ತಕ್ಕಂಥವ್ರೆ ಋಷಿಮುನಿಗಳು. ಎಲ್ಲರಿಗೂ ಶಾಪ ಹಾಕ್ಕೊಂಡು, ಜನಗಳಿಗೆಲ್ಲ ಶಾಪ ಹಾಕ್ಕೊಂಡು, ನೀವು ಹಂಗಾಗ್ರಿ, ಹಿಂಗಾಗ್ರಿ, ಹಿಂಗೋಗ್ಬಿಡ್ರಿ ಅಂತೆಲ್ಲ ಶಾಪ ಹಾಕ್ತೀವಲ್ಲ, ಆ ಥರ ಯಾರೂ ಮಾಡೋದಿಲ್ಲ. ಋಷಿಮುನಿಗಳು ಏನು ಕೋರ್ತಾರಪ್ಪ ಅಂತಂದರೆ ಜ್ಞಾನವನ್ನು ದಾನವನ್ನಾಗಿ ನೀಡ್ತಾರೆ ಎಲ್ಲರಿಗೂ. ಆ ಥರ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಋಷಿಗಳು. ಎಷ್ಟೋ ಜನ ಮಹಾನ್ ಋಷಿಗಳು ಕಾಲದಿಂದ ಎಲ್ಲರಿಗೂ ಜ್ಞಾನವನ್ನು ದಾನ ಮಾಡಿಕೊಂಡು ಬಂದಿರತಕ್ಕಂಥ ಒಂದು ಮಹಾನ್ ಋಷಿಗಳು, ಅವ್ರಿಗೆ ಒಂದು ಅಪೂರ್ವವಾದಂತಹ ಒಂದು ಜ್ಞಾನಾನುಭವ ಇರುತ್ತೆ. ಮತ್ತು ಅವರು ಒಂದಿಡೀ ಸಮುದಾಯದ ಒಂದು ಸಮಗ್ರ ಜ್ಞಾನಾನುಭವಗಳ ಸಂಗ್ರಹ ರೂಪವನ್ನು ಕಲೆ ಹಾಕಿರ್ತಾರೆ ಸ್ನೇಹಿತರೆ. ಅದಕ್ಕೆ ಅವ್ರಿಗೆ ಜ್ಞಾನ ಅನುಭವ ಅಂತಕ್ಕಂಥದ್ದು ಎಷ್ಟು ಇರುತ್ತೆ ಗೊತ್ತಾ ಅವ್ರಿಗೆ? ಅವರ ಒಂದು ಈಗ ನಮ್ಮ ಒಂದು ಜೀವನ ಒಂದು ವಯಸ್ಸೆಷ್ಟು ಅಂತಂದರೆ ನಾವು ಎಷ್ಟು ವರ್ಷ ಬದುಕ್ತೀವಿ? ಸುಮಾರು ಒಂದು 60 ವರ್ಷ ಬದುಕ್ತೀವಿ ಈಗ ಪ್ರೆಸೆಂಟ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ಸ್ಗೆಲ್ಲ ನೋಡಿಕೊಂಡ್ರೆ. ಆಗಿನ ಕಾಲದ ಋಷಿಗಳು ಸುಮಾರು ಎಷ್ಟು ವರ್ಷ ಬದುಕ್ತಾಯಿದ್ರು ಗೊತ್ತಾ? ಅವರು 100, 200, 300 ಇಷ್ಟು ವರ್ಷ ಬದುಕ್ತಾಯಿದ್ರು. ಅವ್ರು ಹೇಗಪ್ಪ ಬದುಕ್ತಾಯಿದ್ರು? ಉಪವಾಸ ಮಾಡ್ಕೊಂಡೇ ಇರ್ತಾಯಿದ್ರಲ್ಲ. ಏನು ಈಗ ನಾವಾದರೆ ಗಂಟ್ಲುಗಾನ ತಿಂತೀವಿ, ನಾವು ಗಂಟ್ಲು ವಾಮಿಟ್ ಬರೋ ಥರ ತಿನ್ಬಿಡ್ತೀವಿ. ಆದರೆ ಅವರು ಜಸ್ಟ್ ಉಪವಾಸನೇ ಅವ್ರಿಗೆ ಒಂದು ಊಟ, ಉಪವಾಸನೇ ಒಂದು ಊಟ ಅವ್ರಿಗೆ. ಉಪವಾಸ ಇರೋದು, ನೀರು ಕುಡ್ಕೊಂಡು ಆರಾಮಾಗಿ ಅವರು ಎಷ್ಟು ವರ್ಷಗಳ ಕಾಲ ತಪಸ್ ಮಾಡಿಕೊಂಡು ಅವರು ಒಂದು ಧ್ಯಾನವನ್ನು ಮಾಡಿಕೊಂಡು ದೇವರ ಭಕ್ತಿಯಲ್ಲಿ ಮುಳುಗೋಗಿ ಎಷ್ಟು ಚೆನ್ನಾಗಿ ಅವರು ಪ್ರತಿಯೊಂದು ಅವರ ಅನುಭವಗಳನ್ನು ಹಂಚ್ಕೊಂಡು ಕಾಲಾಂತರವಾಗಿ ಅವರ ವೇದಗಳನ್ನು ಬದಲಾವಣೆ ಮಾಡ್ಕೊಳ್ತಾ ಎಲ್ಲರಿಗೂ ಮೌತ್ ಟು ಮೌತ್ ಎಲ್ಲರಿಗೂ ಹೇಳ್ಕೊಳ್ತಾ ಬಂದಿದ್ದಾರೆ. ನೋಡಿ, ಋಷಿಮುನಿಗಳ ಬಗ್ಗೆ ನಾವು ಎಷ್ಟು ಹೊಗಳಿದ್ರೂ ಸಾಲದು ಅಲ್ವಾ ಸ್ನೇಹಿತರೆ? ಋಷಿಗಳ ದರ್ಶನ ಪಡಿಬೇಕು ನಾವು. ಋಷಿಗಳ ದರ್ಶನ ಪಡೆದ್ರೆ ನಮ್ಮ ಪಾಪಗಳೆಲ್ಲ ಎಲ್ಲೋಗ್ಬಿಡುತ್ತೋ ನಮಗೆ ಗೊತ್ತಾಗಲ್ಲ, ಹುಡುಕ್ಬೇಕು ನಾವು ಮಾಡಿರೋ ಪಾಪನ. ಅದಕ್ಕೆ ಹೇಳೋದು ಒಳ್ಳೆ ಋಷಿಮುನಿಗಳ ದರ್ಶನ, ಒಳ್ಳೆ ಸಾಧುಗಳ ದರ್ಶನ ಮಾಡಬೇಕು ಅಂತೇಳಿ. ಒಂದು ಸ್ಟೋರಿ ಹೇಳ್ತೀನಿ ಕೇಳಿ ನಿಮಗೆ. ಋಷಿಗಳ ದರ್ಶನ ಮಾಡೋದ್ರಿಂದ ನಾವು ಮಾಡಿರ್ತಕ್ಕಂಥ ಪಾಪಗಳೆಲ್ಲ ಕಳೆದೋಗ್ಬಿಡುತ್ತೆ. ಹೇಗೆ ಅಂತಂದರೆ, ಈ ದೇವರು ನಾರಾಯಣ ಸ್ವಾಮಿ, ಸ್ವಾಮಿ ಹತ್ರ ನಾರದರು ಬರ್ತಾರೆ. ಸ್ವಾಮಿ, ಈ ಒಂದು ಪಾಪ ಪುಣ್ಯ ಅಂತಕ್ಕಂಥದ್ದು ಯಾವ ರೀತಿ ಸ್ವಾಮಿ? ಈ ಸಾಧು ಸಂತರ ದರ್ಶನ ಹೇಗೆ, ಯಾವ ರೀತಿ ಸ್ವಾಮಿ ಅಂತ ಕೇಳಿದಾಗ ನಾರಾಯಣ ಸ್ವಾಮಿ ಇದ್ಕೊಂಡು ದೇವರು, ನಾರದ್ರೆ ನೀವು ಡೈರೆಕ್ಟಾಗಿ ಹೋಗಿ ಕಾಶಿನಲ್ಲಿರ್ತಕ್ಕಂಥ ದೇವಸ್ಥಾನದ ಮುಂದುಗಡೆ ಒಂದು ಚಿಕ್ಕ ಹುಳು ಏನು ಮಾಡ್ತಾ ಇರುತ್ತೆ ಅಂತಂದರೆ ಒಂದು ಉಂಡೆನ ತಳ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನೋಗಿ ಕೇಳಪ್ಪ, ನಿನಗೆ ಹೇಳುತ್ತೆ ಅಂತ ಹೇಳ್ತಾರೆ.
ಅದು ನಾರದ ಮುನಿಗಳು ಬೇಗ ಸ್ಟೋರಿ ಹೇಳ್ಬಿಡ್ತೀನಿ, ಯಾಕಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಆ ನಾರದರು ಬಂದು ಆ ಒಂದು ಉಂಡೆಯ ಬಳಿ ಬಂದು ಉಂಡೆ ತಳ್ಕೊಂಡು ಹೋಗ್ತಾ ಇರುತ್ತಲ್ಲ, ಕೀಟ ಹತ್ರ ಬಂದು, ಏ ಹುಳುವೆ, ಸಾಧು ಸಂತರ ದರ್ಶನ ಅಂದರೆ ಏನಪ್ಪ ಅಂತ ಕೇಳಿದಾಗ ಅವರು ಅವರು ಅಂತೀನಿ, ಆ ಹುಳ ಇಮ್ಮಿಡಿಯೇಟ್ಲಿ ನಾರದರನ್ನು ನೋಡಿ ಟಕ್ಕದ ಪ್ರಾಣ ಬಿಟ್ಬಿಡುತ್ತೆ. ನಾರದರಿಗೆ ಗಾಬರಿ ಆಗಿಬಿಡುತ್ತೆ, ಏನು ಸ್ವಾಮಿ ಬಂದು ನಾನು ನೋಡಿದ ತಕ್ಷಣ ಈ ಥರ ಪ್ರಾಣ ಬಿಟ್ಬಿಡ್ತಲ್ಲ ಸ್ವಾಮಿ ಅಂತ ದೇವ್ರಿಗೆ ಕೇಳಿದಾಗ, ನಾರಾಯಣ ಸ್ವಾಮಿ ಕೇಳಿದಾಗ, ಸರಿ ಆಯಿತು ನಾರದ್ರೆ, ಅದೇ ಕಾಶಿ ಗ್ರಾಮದಲ್ಲೇ ಒಂದು ಈಗ ತಾನೇ ಒಂದು ದನ ಒಂದು ಕರು ಹಾಕಿದೆ, ಹಸು ಒಂದು ಕರು ಹಾಕಿದೆ, ಅದನ್ನು ಕೇಳಪ್ಪ ಹೇಳುತ್ತದೋ ಅಂತ ಹೇಳಿದಾಗ ಇವರು ಡೈರೆಕ್ಟಾಗಿ ಬಂದು ಹಸು ಹತ್ರ ಆ ಒಂದು ಕರು ಇರುತ್ತೆ, ಆ ಕರುವಿನ ಹತ್ರ ಬಂದು ಕೇಳುತ್ತೆ, ಎಲೆ ಕರುವೆ, ಸಾಧು ಸಂತರ ದರ್ಶನ ಅಂದರೆ ಏನಪ್ಪ ಅಂತ. ಆ ಕರು ನಾರದ್ರು ನೋಡಿ ಇಮ್ಮಿಡಿಯೇಟ್ಲಿ ಟಕ್ಕಂತ ಪ್ರಾಣ ಬಿಟ್ಬಿಡುತ್ತೆ. ಅವಾಗ ಇವ್ರಿಗೆ ಗಾಬರಿ ಆಗಿಬಿಡುತ್ತೆ, ಓಡೋಗ್ಬಿಡ್ತಾರೆ, ಜನ ಓಡಿಸ್ಕೊಂಡು ಬಂದುಬಿಡ್ತಾರೆ, ನಾರದ್ರು ಓಡೋಗ್ಬಿಡ್ತಾರಂತೆ. ಆಮೇಲೆ ದೇವ್ರ ಹತ್ರ ಬಂದು ಮತ್ತೆ ಕೇಳ್ತಾರೆ, ಸ್ವಾಮಿ ಏನು ಸ್ವಾಮಿ ಇದು ಈ ಥರ ಮತ್ತೆ ಅವರು ಆ ಒಂದು ಕರು ಮತ್ತೆ ಪ್ರಾಣ ಬಿಟ್ಬಿಡ್ತು ಅಂತ ಕೇಳಿದಾಗ, ಸರಿ ಮಾಡಿದ್ರೆ ಕೊನೆಯದಾಗಿ ನೀವು ಈಗ ತಾನೇ ಒಬ್ಬ ಅಲ್ಲಿ ಕಾಶಿ ಗ್ರಾಮದಲ್ಲಿ ಒಬ್ಬ ರಾಜ ಇದ್ದಾನೆ, ಆತನಿಗೆ ಮಕ್ಕಳೇ ಇಲ್ಲ, ಒಂದೇ ಒಂದು ಮಗು ಆಗಿದೆ, ಗಂಡು ಮಗು ಆಗಿದೆ, ಹೋಗಿ ಕೇಳ್ಕೊಂಬಂದ್ಬಿಡು, ಅದು ಲಾಸ್ಟು ಆ ಮಗು ಹೇಳುತ್ತೆ ನಿನಗೆ ಅಂತ. ನಾರದ್ರೆ ಏನು ಮಾಡ್ತಾರೆ, ಭಯ ನಾರದ್ರಿಗೆ, ಗಡ 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 ಅಂತ ನಡ್ಕೊಂಡು ಹೋಗ್ತಾರೆ ಪಾಪ, ಯಾಕಂದರೆ ಇವ್ರಿಗೆ ಭಯ ಅಲ್ವ, ಕೇಳಿದವರೆಲ್ಲ ಡಮಾರ್ ಡಮಾರ್ ಅಂತ ಮೇಲೆ ಹೋಗ್ತಾ ಇದ್ದಾರೆ. ಈ ಮಗು ಏನಾದರೂ ಅದು ಒಂದೇ ಮಗು, ಆ ಮುಂದೆ ಮಗು ಏನಾದರೂ ಮೇಲೆ ಕೊಟ್ಟೋದ್ರೆ ನನ್ನ ಬಿಡ್ತಾರ ಜನ, ಓಡಿಸ್ಕೊಂಬಂದು ಏನು ಮಾಡ್ತಾರೋ ಗೊತ್ತಿಲ್ಲ ಅಂತೇಳಿ ಭಯವಾಗಿ ಹೋಗಿ ಕೇಳ್ತಾರೆ. ಹೋಗಿ ಕೇಳಿದಾಗ ಆ ಮಗು ಹತ್ರ ಕೇಳಿದಾಗ, ಮಗು, ಸಾಧು ಸಂತರ ದರ್ಶನ ಅಂದರೆ ಏನಪ್ಪ ಅಂತ ಕೇಳಿದಾಗ ಆ ಮಗು ಹೇಳುತ್ತೆ, ನಾನು ಒಂದು ದುಂಬಿಯಾಗಿ ಹುಟ್ಟಿದ್ದೆ, ಆಗ ನಿಮಗೆ ಕೇಳಿದ್ರೆ ಆಗ ನಾನು ನಿಮ್ಮನ್ನು ನೋಡಿ ನನಗೆ ನನ್ನ ಜೀವನ ಪಾವನ ಆಯಿತು, ಅಲ್ಲಿ ಪ್ರಾಣ ಬಿಟ್ಟೆ. ಅದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಹಸುವಾಗಿ ಹುಟ್ಟಿದೆ, ಆಗಲೂ ಬಂದು ನೀವು ನನ್ನ ಕೇಳಿದ್ರೆ ಆಗಲೂ ನನ್ನ ಜೀವನ ಸಾರ್ಥಕ ಆಯಿತು, ಪ್ರಾಣ ಬಿಟ್ಟೆ. ಈಗ ಅದಕ್ಕಿಂತ ಒಂದು ಶ್ರೇಷ್ಠ ಧರ್ಮ ನೋಡಿ, ನಿಮ್ಮ ದರ್ಶನ ಆಗ್ತಾ ಇದ್ದಂಗೆ ನನಗೆ ಒಳ್ಳೊಳ್ಳೆ ಉನ್ನತವಾದಂಥ ಒಂದು ಏನು ಬೇರೆ ಬೇರೆ ಒಂದು ಜನ್ಮ ನನಗೆ ಸಿಗ್ತಾ ಇದೆ, ಉನ್ನತವಾದಂತಹ ಜನ್ಮ ಸಿಗ್ತಾ ಇದೆ, ಮರುಜನ್ಮ ಸಿಗ್ತಾ ಇದೆ. ಈಗ ಶ್ರೇಷ್ಠ ಜನ್ಮ, ಮಾನವ ಜನ್ಮ ನನಗೆ ಸಿಕ್ಕಿದೆ ಸ್ವಾಮಿ, ನಿನ್ನ ನೋಡಿ ನನಗೆ ತುಂಬ ಖುಷಿ ಆಯಿತು, ಇವತ್ತಿಗೆ ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಟಕ್ ಅಂತ ಪ್ರಾಣ ಬಿಟ್ಬಿಡ್ತಂತೆ. ಆಗ ನಾರದರಿಗೆ ಗೊತ್ತಾಯ್ತಂತೆ, ಸ್ವಾಮಿ ನಿನ್ನ ಲೀಲೆ ಏನಪ್ಪ, ಇಷ್ಟು ಚೆನ್ನಾಗಿ ನೀನು ನನಗೆ ಅರ್ಥ ಮಾಡಿಸ್ದೆ, ಸಾಧು ಸಂತರ ದರ್ಶನ ಎಷ್ಟು ಒಳ್ಳೆಯದು ಅಂತ ನನಗೆ ಅರ್ಥ ಮಾಡಿಸ್ದೆ ಅಂತೇಳಿ ಹೇಳ್ತಾರಂತೆ. ನೋಡಿ ಸ್ನೇಹಿತರೆ, ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ, ನಾನೇನಕ್ಕೆ ಈ ಕತೆ ಹೇಳಿದೆ ಅಂತಂದರೆ, ಈ ಚಾಪ್ಟರ್ ಅಂಥದ್ದು ಸ್ನೇಹಿತರೆ, ಸನಾತನ ಧರ್ಮ ಅಂತ ಇದೆ, ಈ ಸಾಧು ಸಂತರ ಬಗ್ಗೆ ನಾನು ಒಂದು ಮಾತು ಹೇಳಲೇಬೇಕಾಗಿತ್ತು, ಅದಕ್ಕೆ ಹೇಳಿದೆ, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ, ಓಕೆನಾ. ಒಂದು ನಾಲೆಡ್ಜ್ ಪರ್ಪಸ್ಗೂ ಇರಲಿ ಅಂತ ನಾನು ನಿಮ್ಗೆ ಹೇಳಿದೆ ಅಷ್ಟೇ. ಓಕೆ ನೋಡಿ, ಆ ರೀತಿ ಸಾಧು ಸಂತರ ಒಂದು ಋಷಿಗಳ ಒಂದು ವಿಷಯಕ್ಕೆ ಬಂದಾಗ ಈ ರೀತಿ ಕರ್ಕೊಂಡೋಗ್ಬಿಡುತ್ತೆ ನಮ್ಮನ್ನು ಎಲ್ಲಿಗೋ ಬೇರೆ ಕಡೆ. ವೇದ ಸಾಹಿತ್ಯದ ವಿಂಗಡಣೆ. ವೇದ ಅಂತಂದರೆ ನಿಮಗೆ ಗೊತ್ತಿದೆ ಅಲ್ವಾ, ವಿದ್ ಜ್ಞಾನ. ನೋಡಿ, ವೇದ ಸಾಹಿತ್ಯದ ವಿಂಗಡಣೆ ಹೇಗಾಯಿತು ಅಂತಂದರೆ, ನೋಡಿ, ವೇದಗಳು ಸನಾತನ ಧರ್ಮಕ್ಕೆ ಬೇಕಾದ ಮೂಲಭೂತ ತಳಪಾಯವನ್ನು ಹಾಕ್ಕೊಟ್ಟಿದೆ, ಹೌದು ಅಲ್ವಾ. ಮತ್ತು ಶ್ರುತಿ ಎಂದು ಕರೆಯಲ್ಪಡುವ ಇದು ಜಗತ್ತಿನ ಅತಿ ಪ್ರಾಚೀನ ಲಭ್ಯ ಸಾಹಿತ್ಯವಾಗಿದೆ. ಈ ಎಕ್ಸಾಮಲ್ಲಿ ಕೇಳ್ಬೋದು ಇದ್ರ ಬಗ್ಗೆ, ನನಗೆ ಒಂದು ಎಕ್ಸ್ಪೀರಿಯೆನ್ಸ್ ಇರೋ ಪ್ರಕಾರ ಈ ಶ್ರುತಿ ಅನ್ನೋ ಬಗ್ಗೆ ಎಕ್ಸಾಮಲ್ಲಿ ಅರ್ಥ ಕೇಳ್ಬೋದು ಸ್ನೇಹಿತರೆ, ಅದ್ರ ಬಗ್ಗೆ ನೋಡೋಣ ಬನ್ನಿ. ನೋಡಿ, ಭಾರತದ ಧಾರ್ಮಿಕ ಸಾಹಿತ್ಯದ ಪ್ರಾರಂಭವನ್ನು ಸೂಚಿಸುವ ವೇದ ಸಾಹಿತ್ಯವು ಸುಮಾರು 5,000 ವರ್ಷಗಳ ಹಿಂದೆ ರಚನೆ ಆಯಿತು. ಓಕೆ, ಈ ಒಂದು ವೇದ ಸಾಹಿತ್ಯ ಅಂತಕ್ಕಂಥದ್ದು ಸುಮಾರು 5 ವರ್ಷಗಳಿಗಿಂತ ಹಿಂದೆನೇ ಇತ್ತು. ನಾನು ಆಗಲೇ ಲಾಸ್ಟ್ ಕ್ಲಾಸಲ್ಲಿ ಪಾಠ ಮಾಡಬೇಕಾದ್ರೆ ಋಗ್ವೇದ ಅಂತಕ್ಕಂಥದ್ದು ಮೊದಲನೇ ವೇದ ಅಂತ ಹೇಳಿದ್ದೀನಿ ನಿಮಗೆ, ಓಕೆನಾ. ಅದು ಪ್ರಾಚೀನ ವೇದ ಅಂತ ಕೂಡ ಹೇಳಿದ್ದೀನಿ ನಿಮಗೆ. ಈ ವೇದಗಳಂತಕ್ಕಂಥದ್ದು ಸಾವಿರಾರು ಋಷಿಗಳ ದರ್ಶನದ ಫಲವಾಗಿ ನಮಗೆ ಸಿಕ್ಕಿದೆ ಅಲ್ವಾ. ಋಷಿಗಳು ತಲಾಂತರವಾಗಿ ನಮ್ಗೆ ಹೇಳ್ಕೊಳ್ತಾ ಬಂದಿದ್ದಾರೆ, ತಲಾಂತರವಾಗಿ ನಮ್ಗೆ ಹೇಳ್ತಾ ಬಂದಿದ್ದಾರೆ. ಪ್ರತಿಯೊಂದು ವಿಷಯಗಳನ್ನು ಕೂಡ ಆಗಿರುವಂಥ ಘಟನೆಗಳನ್ನು, ಒಳ್ಳೆಯ ವಿಷಯಗಳನ್ನು, ಕೆಟ್ಟ ವಿಷಯಗಳನ್ನು, ಎಲ್ಲ ಒಂದು ಅವರ ಒಂದು ಅನುಭವಗಳನ್ನು ಹೇಳ್ತಾ ಬಂದಿದ್ದಾರೆ. ತಮ್ಮ ಆರಾಧ್ಯ ದೇವತೆಗಳನ್ನು ಸುತ್ತಿಸಿ ತಮ್ಮ ಆಕ್ಷೇಪಗಳನ್ನು ನಿವೇದಿಸಿಕೊಳ್ಳಲು
ಕಂಡರಿಸಿದ ಮಂತ್ರಗಳೇ ಈ ರುಕ್ಕುಗಳು. ರುಕ್ಕುಗಳು ಅಂತಂದ್ರೆ ನೋಡಿ, ನಮಗೇನು ದೇವ್ರನ್ನ ನಾವು ಬೇಡ್ಕೋತೀವಿ, ರೌಂಡ್ ಹೊಡಿತಾ ಇರ್ತೀವಿ, ಅಕ್ಷತ ಕಟ್ಟೆನ ರೌಂಡ್ ಹೊಡಿತಾ ಇರ್ತೀವಿ, ಪೂಜೆ ಮಾಡಿಕೊಂಡು ದೇವರೇ ನನಗೆ ಗೌರ್ಮೆಂಟ್ ಕೆಲಸ ಕೊಡಪ್ಪ ಅಂತ. ದೇವ್ರು ನಮ್ಗೆ ನಮ್ಮ ಒಂದು ಪ್ರಾರ್ಥನೆನ ಕೇಳಿಕೊಂಡು ತಥಾಸ್ತು ಅಂದರೆ ಸ್ಯಾಂಕ್ಷನ್ ಗೌರ್ಮೆಂಟ್ ಕೆಲಸ. ನಾವು ನಮ್ಮ ಒಂದು ಆರಾಧ್ಯಗಳನ್ನು ನಾವೇನು ಮಾಡ್ತೀವಿ, ದೇವರುಗಳನ್ನ ಸುತ್ಕೊಂಡು ನಾವು ನಮಗೇನು ಬೇಕೋ ಅದನ್ನು ನಾವು ಕೇಳ್ತೀವಿ, ಭಿಕ್ಷೆ ಕೇಳ್ತೀವಿ ದೇವ್ರ ಹತ್ರ. ದೇವ್ರು ನಮಗೆ ಕೊಡ್ತಾನೆ, ತಾಳ್ಮೆ ಇರಬೇಕಷ್ಟೆ. ಈ ಥರ ಒಂದು ಕಂಡರಿಸಿದ ಮಂತ್ರಗಳನ್ನೇ ನಾವು ಏನಂತ ಕರಿತೀವಿ, ರುಕ್ಕುಗಳು. ದೇವ್ರ ಸುತ್ತ ನಾವು ಮಂತ್ರಗಳು ಹೇಳ್ತಾ ಇರ್ತೀವಲ್ಲ, ದೇವ್ರನ್ನ ಭಜನೆ ಮಾಡುತ್ತಾ ಮಂತ್ರಗಳು ಹೇಳ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್, ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಭೂತಂ ಸದಾ ಅಂತ ನಾವು ಮಂತ್ರಗಳು ಹೇಳ್ತೀವಿ. ಎಲ್ಲ ನೋಡಿ ಸ್ತೋತ್ರಗಳು, ನಮ್ಮ ಮಂತ್ರಗಳು ನಮ್ಗೆ. ಇದನ್ನೆಲ್ಲ ನಾವು ರುಕ್ಕುಗಳು ಅಂತಲೇ ಕರೆಯೋದು. ರುಕ್ಕುಗಳು ನೋಡಿ ಸಮೂಹವೇ ರುಕ್ಕುಗಳ ಸಮೂಹವೇ ಸೂಕ್ತಗಳು ಅಂತ. ರುಕ್ಕುಗಳ ಸಾರಿ ಸ್ನೇಹಿತರೆ, ರುಕ್ಕುಗಳ ಸಮೂಹವೇ ಸೂಕ್ತಗಳು ಅಂತೇಳಿ, ಓಕೆನಾ. ಈ ಋಷಿಯ ಸಂತತಿಯವರು, ಶಿಷ್ಯವರ್ಗದವರು ದೇವತೆಗಳ ಬಗ್ಗೆ ರಚಿಸಿದ ಸೂಕ್ತಗಳ ಸಮೂಹವೇ ಮಂಡಲ. ಇದನ್ನು ಯಾರಪ್ಪ ರಚಿಸಿರೋದು? ಋಷಿಗಳ ಒಂದು ಸಂತತಿಯವರು ಅಥವಾ ಶಿಷ್ಯವರ್ಗದವರು. ಈಗ ಋಷಿಗಳೇನು ಮಾಡ್ತಾರೆ, ಅವರ ಪಾಠ ಪ್ರವಚನವನ್ನು ಶಿಷ್ಯರಿಗೆ ಬೋಧನೆ ಮಾಡ್ತಾರೆ. ಅವರ ಶಿಷ್ಯರು ಏನು ಮಾಡ್ತಾರೆ, ಅವರ ಒಂದು ಶಿಷ್ಯರಿಗೆ ಬೋಧನೆ ಮಾಡ್ತಕ್ಕಂಥದ್ದು. ಇವನ್ನೇ ನಾವು ಅವರು ರಚಿಸಿದಂತಹ ಒಂದು ಸೂಕ್ತಗಳಿಂದ ನಾವು ಮಂಡಲ ಅಂತ ಹೇಳೋದು. ಹಲವು ಋಷಿಗಳ ಗುಂಪಿನವರಿಂದ ರಚಿತವಾದ ಒಟ್ಟುಗೂಡಿದ ಮಂಡಲಗಳೇ ಸಂಹಿತೆ ಅಂತೇಳಿ. ಈ ಸಂಹಿತೆ ಅಂತಂದರೆ ಇದೇ ರೀತಿಯೇ ಇರಬೇಕು, ಇದೇ ರೀತಿ. ಈಗ ಫಾರ್ ಎಕ್ಸಾಂಪಲ್, ಪೂಜೆ ಮಾಡಬೇಕು ಅಂದರೆ ಇದೇ ಪ್ರೊಸೀಜರು. ನಾವು ಫಸ್ಟು ಕಾಯಿ ಹೊಡಿಬೇಕು ಅಂತಂದರೆ ಆ ಕಾಯಿಗೆ ಹೊಡೆಯೋದಕ್ಕಿಂತ ಮೊದಲು ನಾವು ಸಾಮಾನು ಕಡ್ಡಿಯಲ್ಲಿ ಪೂಜೆ ಮಾಡಿರಬೇಕು. ಪ್ರೊಸೀಜರ್ನ ಫಾಲೋ, ಅದನ್ನೇ ಸಂಹಿತೆ ಅಂತ ಹೇಳೋದು, ಓಕೆನಾ. ಆ ಕಾಲದಲ್ಲಿ ಲಭ್ಯವಿದ್ದ ಅಪಾರವಾದ ವೇದರಾಶಿಯನ್ನು ಮಾನವನಿಗೆ ಆಯಸ್ಸಿನ ಮಿತಿನಲ್ಲಿ ಪೂರ್ಣವಾಗಿ ಅಧ್ಯಯನ ಮಾಡಲು ಶಿಷ್ಯರಿಗೆ ಕಲ್ಪಿಸಲು ಸಾಧ್ಯವಿರಲಿಲ್ಲ. ಪಾಪ ಆಗ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡೋದಾಗಲಿ, ಕಲಿಯೋದಾಗಲಿ, ಅವ್ರಿಗೆ ಆ ಶಿಷ್ಯರಿಗೆ ಹೇಳೋದಾಗಲಿ ಅದನ್ನು ಸಾಧ್ಯವಾಗ್ತಾ ಇರಲಿಲ್ಲ. ಆದ್ದರಿಂದ ಈ ಕೃಷ್ಣದ್ವೈಪಾಯನರೆಂಬ ಋಷಿಗಳು ನೋಡಿ, ಇವರು ತುಂಬ ಇಂಪಾರ್ಟೆಂಟು. ಕೃಷ್ಣದ್ವೈಪಾಯನರೆಂಬ ಋಷಿಗಳು ಏನು ಮಾಡ್ತಾರೆ, ಒಂದು ನಿಮಿಷ ಸ್ನೇಹಿತರೆ. ಈ ಕೃಷ್ಣದ್ವೈಪಾಯನೆಂಬ ಋಷಿಗಳು ಅಗಾಧ ವೇದ ಮಂತ್ರ ಸಮೂಹವನ್ನು ವಿಭಜನೆ ಅಂದರೆ ವ್ಯಾಸ ಮಾಡ್ತಾರೆ. ವಿಭಜನೆ ಅಂತಂದರೆ ಏನು? ವ್ಯಾಸ ಅಂತಂದರೆ ಏನು? ವಿಭಜನೆ. ವೇದ ಮಂತ್ರಗಳನ್ನೆಲ್ಲ ಅವ್ರು ಏನು ಮಾಡ್ತಾರೆ, ವಿಭಜನೆ ಮಾಡ್ತಾರೆ. ಆ ವಿಭಜನೆ ಮಾಡೋದಕ್ಕೆ ಅವ್ರನ್ನ ಏನಂತ ಕರೀತಾರೆ? ವೇದವ್ಯಾಸರು ಅಂತ ಕರೀತಾರೆ. ವೇದವ್ಯಾಸರು ನೀವು ಕೇಳಿದ್ರ, ಈ ಮಹಾಭಾರತದಲ್ಲಿ ಬರ್ತಾರೆ ಅವರು ವೇದವ್ಯಾಸರು. ಇವರನ್ನು ಕೃಷ್ಣದ್ವೈಪಾಯನರೆಂಬ ಋಷಿಗಳು ಅಂತ ಕೂಡ ಕರಿತೀವಿ. ಕೃಷ್ಣದ್ವೈಪಾಯನರೆಂಬ ಋಷಿಗಳು ವೇದವ್ಯಾಸರು ಆಗ್ತಾರೆ. ಈ ವಿಭಜನೆಯಿಂದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, 4 ವೇದಗಳು ಬರುತ್ತೆ, ರೂಪುಗೊಳ್ತವೆ. ಇದನ್ನು ಅವ್ರು ಕ್ರಮವಾಗಿ ಏನು ಮಾಡ್ತಾರೆ, ಋಗ್ವೇದವನ್ನು ಶಿಷ್ಯರಾದ ಪೈಲರವರಿಗೆ, ಯಜುರ್ವೇದವನ್ನು ವೈಶಂಪಾಯನ ಅನ್ನೋರಿಗೆ, ಸಾಮವೇದ ಅನ್ನೋರನ್ನ ಜೈಮಿನಿ ಅವ್ರಿಗೆ, ಅಥರ್ವವೇದ ಅನ್ನತಕ್ಕಂಥದ್ದನ್ನು ಸುಮಂತ ಅವ್ರಿಗೆ ಕ್ರಮವಾಗಿ ಅವ್ರೇನು ಮಾಡ್ತಾರೆ, ಉಪದೇಶ ಮಾಡಿಬಿಡ್ತಾರೆ. ಓಕೆನಾ, ಉಪದೇಶ ಮಾಡ್ತಾರೆ, ಹೇಳ್ಕೊಡ್ತಾರೆ ಅವ್ರಿಗೆ, ಶಿಷ್ಯರಿಗೆ. ಕಾಲಾಂತರದಲ್ಲಿ ಇವು ಸ್ವತಂತ್ರ ವೇದ ಶಾಖೆಗಳೇ ಆಗಿಯೇ ಬೆಳೆದವು. ಹಾಗಿದ್ದರೂ ಎಲ್ಲ ವೇದಗಳ ನಡುವೆ ಅಂತಹ ಸಂಬಂಧವಿದೆಯೇ ಹೊರತು ಪರಸ್ಪರ ವಿರೋಧಾಭಾಸಗಳಿಲ್ಲ, ಆಪೋಸಿಟ್ ಯಾವುದೂ ಇಲ್ಲ. ಒಂದು ವೇದ ನೋಡಿದ್ರೆ ಇನ್ನೊಂದು ವೇದಕ್ಕಾಗಲ್ಲ, ಇನ್ನೊಂದು ವೇದ ನೋಡಿದ್ರೆ ಮತ್ತೊಂದಕ್ಕಾಗಲ್ಲ ಅಂತೇನೂ ಇಲ್ಲ. ಎಲ್ಲರೂ ನಾವು ಸಮಾನವಾಗಿ ಕಾಣ್ತೀವಿ. ದೇವತೆಗಳನ್ನು ಸುತ್ತ ನಡೆಸುವ ಯಜ್ಞ ಕಾರ್ಯದಲ್ಲಿ 4 ವೇದಗಳು ಪಾರಂಗತರು ಭಾಗಿಯಾಗುತ್ತಾರೆ. ನೋಡಿ, 4 ಜನನು ಭಾಗಿಯಾಗ್ತಾರೆ, 4 ಜನ ಕೂಡ ಭಾಗಿಯಾಗ್ತಾರೆ. ದೇವರನ್ನ ಒಂದು ಹೋಮ ಮಾಡಬೇಕಾದ್ರೆ, ದೇವರಿಗೆ ಪೂಜೆ ಸಲ್ಲಿಸಬೇಕಾದ್ರೆ, ಅಗ್ನಿ ಹೋಮ ಮಾಡಬೇಕಾದ್ರೆ ಇವರೆಲ್ಲ ಭಾಗಿಯಾಗ್ತಾಯಿದ್ರು ಅಂತ ಸ್ನೇಹಿತರೆ. ಮತ್ತು ವೇದಗಳ ಸ್ವರೂಪ, ಇದರಲ್ಲಿ ಒಂದು ಕ್ವಶನ್ ಆಗಿದೆ ಸ್ನೇಹಿತರೆ. ಟೆಟ್ಗೆ ಒಂದು ಕ್ವಶನ್ ಆಗಿತ್ತು ಇದರಲ್ಲಿ, ನನಗೆ ಜ್ಞಾಪಕ ಇರೋ ಪ್ರಕಾರ ಟೆಟ್ಗೆ ಒಂದು ಕ್ವಶನ್ ಆಗಿತ್ತು. ಅದು ಯಾವುದು ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ವೇದಗಳ ಸ್ವರೂಪ, ವೇದಗಳನ್ನು ಸಂಹಿತೆಗಳು, ಬ್ರಾಹ್ಮಣಗಳು, ಅರಣ್ಯಕಗಳು ಹಾಗೂ ಉಪನಿಷತ್ತುಗಳೆಂದು 4 ಸ್ಕಂದಗಳಾಗಿ, ಅಂದರೆ 4 ಪಾರ್ಟ್ಸ್ ಆಗಿ ನಾವು ಡಿವೈಡ್ ಮಾಡ್ತೀವಿ ವೇದಗಳನ್ನು, ಓಕೆನಾ. ಸಂಹಿತೆಗಳು, ಬ್ರಾಹ್ಮಣಗಳು, ಅರಣ್ಯಕಗಳು, ಉಪನಿಷತ್ತುಗಳು ಅಂತ. ನಾನು ಟೆಟ್ ಎಕ್ಸಾಮ್ ಬರೆದಾಗ, ನಂದು ಟೆಟ್ ಎಕ್ಸಾಮ್ ಕೂಡ ಕ್ವಾಲಿಫೈ ಆಗಿದೆ, ನಾನು ಟೆಟ್ ಎಕ್ಸಾಮ್ ಬರೆದಾಗ ನನಗೆ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಆಗ ಬ್ರಾಹ್ಮಣದ ಬಗ್ಗೆ ಕ್ವಶನ್ ಕೇಳಿದ್ರು. ನಾನು ಬರೆದಿರ್ತಕ್ಕಂಥ ಒಂದು ಪೇಪರಲ್ಲಿ ಬ್ರಾಹ್ಮಣದ ಬಗ್ಗೆ ಒಂದು ಕ್ವಶನ್ ಕೇಳಿದ್ರು. ಅದು ಏನಂತಂದರೆ,
ಯಜ್ಞ ಆಚರಣೆಯ ಕ್ರಮಗಳನ್ನು ತಿಳಿಸುವ ವೇದ ಭಾಗ ಯಾವುದು ಅಂತ ಕೇಳಿದರು. MCQನಲ್ಲಿ ಯಜ್ಞ ಆಚರಣೆಯ ಕ್ರಮಗಳನ್ನು ತಿಳಿಸುವ ವೇದ ಭಾಗ ಯಾವುದು ಅಂತ ಕೇಳಿದರು. ಆಚರಣೆ ಯಾವುದು ಅಂತ ಕೇಳಿದಾಗ ನಾನು ಬ್ರಾಹ್ಮಣ ಅಂತ ಕ್ಲಿಕ್ ಮಾಡಿದ್ದೆ. ಎಸ್, ದಟ್ ಈಸ್ ದ ರೈಟ್ ಆನ್ಸರ್. ನೋಡಿ, ಯಜ್ಞ ಆಚರಣೆಯ ಕ್ರಮಗಳನ್ನು ತಿಳಿಸುವ ವೇದ ಭಾಗನೇ ಬ್ರಾಹ್ಮಣ. ಇನ್ನು ಸಂಹಿತೆ ಅಂದರೆ ಏನು? ಸಂಹಿತೆ ಅಂತಂದರೆ ನೋಡಿ, ವಿವಿಧ ದೇವತೆಗಳ ಸ್ತೋತ್ರಗಳನ್ನು ಒಳಗೊಂಡಿದ್ದು. ವಿವಿಧ ದೇವತೆಗಳ ಸ್ತೋತ್ರಗಳು, ಈಗ ದೇವರನ್ನ ನಾವು ಸೂರ್ಯ ಸ್ತೋತ್ರ ಯಾವುದು, ವಿಷ್ಣು ಸ್ತೋತ್ರ ಯಾವುದು ಅಂತೆಲ್ಲ ಹೇಳಲ್ವ ನೀವು? ನೋಡಿ, ವಿವಿಧ ದೇವತೆಗಳ ಸ್ತೋತ್ರಗಳನ್ನು ಒಳಗೊಂಡಿರುತ್ತೆ, ಅದೇ ಸಂಹಿತೆ. ಇವು ದೇವತೆಗಳನ್ನು ಪ್ರಾರ್ಥಿಸುವ ಹಾಗೂ ಯಜ್ಞಕರ್ಮದ ಮೂಲಕ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುವ ಸ್ತೋತ್ರಗಳು. ದೇವ್ರ ಮುಂದೆ ನಿಂತ್ಕೊಂಡು ನಾವು ದೇವರೇ ಕಾಪಾಡಪ್ಪ ನನಗೆ ಅಂತ ನಾವು ಮಂತ್ರಗಳ ಮುಖಾಂತರ ಹೇಳ್ತೀವಲ್ವ. ಈಗ ಯಾರಾದರೂ ಬ್ರಾಹ್ಮಣರಾಗಿರ್ಬೋದು, ದೇವಸ್ಥಾನದ ಪೂಜಾರಿಗಳಾಗಿರ್ಬೋದು, ನಿಮಗೆ ಆಶೀರ್ವಾದ ಮಾಡ್ತಾರಲ್ವ, ದೀರ್ಘಕಾಲ ಸುಮಂಗಲಿ ಭವ ಅಲ್ವಾ, ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು, ಈ ಥರ ಆಶೀರ್ವಾದಗಳು ಮಾಡ್ತಾರಲ್ಲ, ಅವೆಲ್ಲ ಸ್ತೋತ್ರಗಳು ಸ್ನೇಹಿತರೆ. ಅವೆಲ್ಲ ಸ್ತೋತ್ರಗಳನ್ನು ಅವರು ಬ್ರಾಹ್ಮಣರು ಕಲ್ತಿರ್ತಾರೆ ತುಂಬ ಚೆನ್ನಾಗಿ. ಅದು ಬ್ರಾಹ್ಮಣರು ಎಲ್ಲರಿಗೂ ಆಶೀರ್ವಾದ ಮಾಡ್ತಕ್ಕಂಥ ಒಂದು ಸ್ತೋತ್ರಗಳು ನಾವು. ಓಕೆ, ನಾವೇನು ಮಾಡ್ತೀವಿ, ದೇವ್ರ ಹತ್ರ ಕೂತ್ಕೊಂಡು ನಾವು ಭಜನೆ ಮಾಡೋ ಮುಖಾಂತರ ಈ ಸ್ತೋತ್ರಗಳೆಲ್ಲ ದೇವ್ರಿಗೆ ಅರ್ಪಿಸ್ತೀವಿ. ಈ ಪೂಜಾರಿಗಳೆಲ್ಲ ಏನು ಮಾಡ್ತಾರೆ, ಸ್ತೋತ್ರಗಳನ್ನೆಲ್ಲ ದೇವ್ರಿಗೆ ಅರ್ಪಿಸ್ತಾ ಇರ್ತಾರೆ. ಗಣೇಶನಿಗೆ ಹೇಳ್ತಾ ಇರ್ತಾರೆ ಗಣೇಶ ಅಂತೇಳಿ, ಗಣೇಶನ ಸ್ತೋತ್ರಗಳೇ ಹೇಳ್ತಾ ಇರ್ತಾರೆ, ಈಶ್ವರನ ಸ್ತೋತ್ರಗಳು ಹೇಳ್ತಾ ಇರ್ತಾರೆ. ಇವೆಲ್ಲ ನೋಡಿ ಸಂಹಿತೆಯಲ್ಲಿ ಸಿಗುತ್ತೆ ಸ್ನೇಹಿತರೆ. ಮತ್ತು ಅರಣ್ಯಕ ಅಂದರೆ ಏನು? ಈ ಸಲ ಟೆಕ್ಟ್ ಎಕ್ಸಾಮಲ್ಲಿ ನನಗೆ ಅನಿಸೋ ಪ್ರಕಾರ ಅರಣ್ಯದ ಬಗ್ಗೆ ಕೇಳ್ಬೋದು. ಅರಣ್ಯಕ ಅಂದರೆ ಏನು? ಸ್ತೋತ್ರಗಳ ಮತ್ತು ಯಜ್ಞಗಳ ಅಂತರರ್ಥಗಳನ್ನು ವಿಷದಪಡಿಸುವ ಭಾಗ. ಸ್ತೋತ್ರಗಳ ಮತ್ತು ಯಜ್ಞಗಳ ಅಂತರರ್ಥವನ್ನು ಎರಡರದ್ದು ಮೀನಿಂಗ್ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದೇ. ಈ ಸ್ತೋತ್ರಗಳ ಮತ್ತು ಯಜ್ಞಗಳ ಎರಡದ್ರ ಮೀನಿಂಗ್ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದೇ ಅರಣ್ಯಕ ಅಂತಂದರೆ. ಸ್ತೋತ್ರಗಳ ಮತ್ತು ಯಜ್ಞಗಳ ಅಂತರರ್ಥ ಇನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಒಂದು ಮೀನಿಂಗನ್ನು ನಾವು ಅರಣ್ಯಕ ಅಂತೀವಿ. ನೆಕ್ಸ್ಟ್ ಉಪನಿಷತ್ತು ಅಂತಂದರೆ ಇದು ಕೇಳ್ಬೋದು, ಇದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಥರನೇ ಇದೆ. ತತ್ವಜ್ಞಾನದ ಮೂಲಕ ಪರಮಾತ್ಮನ ಸಾಕ್ಷಾತ್ಕಾರದ ವಿಧಾನಗಳನ್ನು ಚಿಂತನೆ ಮಾಡೋದು, ಎನ್ಕ್ವೈರಿ ಮಾಡ್ತಕ್ಕಂಥದ್ದು. ದೇವ್ರ ಮುಂದೆ ಕೂತ್ಕೊಂಡು ನಾವೇನು ಮಾಡ್ತೀವಿ, ತತ್ವಜ್ಞಾನಗಳು ಮತ್ತು ದೇವರು ಇದನ್ನ ಇಲ್ವಾ ಅಂತ ನಾವೇನು ಮಾಡ್ತೀವಿ, ದೇವರನ್ನ ಕಾನ್ಸಂಟ್ರೇಷನ್ ಆಗಿ ನಾವು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡೇ ಇರ್ತೀವಿ. ನೋಡಿ, ಇವೆಲ್ಲ ನೋಡಿ 4 ಇಂಪಾರ್ಟೆಂಟೇ. ಬಟ್ ಅದರಲ್ಲಿ ನನಗೆ ಕೇಳಿದ್ದು ಬ್ರಾಹ್ಮಣ. ಬಟ್ ಈ ಬ್ರಾಹ್ಮಣ ಅಂತಕ್ಕಂಥದ್ದು ಮತ್ತೆ ರಿಪೀಟ್ ಆಗಲ್ಲ. ನನಗೆ ಗೊತ್ತಿರೋ ಪ್ರಕಾರ ಅರಣ್ಯಕ ಕೇಳ್ಬೋದು ಸ್ನೇಹಿತರೆ, ಯಾಕಂದರೆ ಚಿಕ್ಕದಾಗಿದೆ ಅಲ್ವಾ. ಚಿಕ್ಕದಾಗಿರೋದ್ರೆ ಇದನ್ನು ಕೇಳ್ಬೋದು ಸ್ನೇಹಿತರೆ. ಈ ಚಾಪ್ಟ್ರಲ್ಲಿ ಅಷ್ಟೇ ನನಗೆ ಇಂಪಾರ್ಟೆಂಟ್ ಅನಿಸ್ತಾರದು ಇಷ್ಟೇ ಈ ಚಾಪ್ಟ್ರಲ್ಲಿ. ಬಟ್ ಆದರೂ ಜ್ಞಾನದ ಒಂದು ವಿಷಯಕ್ಕಾಗಿ ನಾನು ನಿಮಗೆ ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಋಗ್ವೇದ ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಋಗ್ವೇದ ಅಂತಕ್ಕಂಥದ್ದು ಹಳೆ ಒಂದು ಗ್ರಂಥ, ಒಂದು ವೇದ. ಇದು ಋಗ್ವೇದ ಅನ್ನತಕ್ಕಂಥದ್ದು ಪದ್ಯ ರೂಪದಲ್ಲಿದೆ ಸ್ನೇಹಿತರೆ, ಅದು ಗೊತ್ತಿರಲಿ ನಿಮಗೆ. ಪದ್ಯ ರೂಪದಲ್ಲಿರುವ ವೇದ ಯಾವುದು? ಋಗ್ವೇದ. ಇನ್ನು ಗದ್ಯ ರೂಪದಲ್ಲಿರ್ತಕ್ಕಂಥ ವೇದ ಯಾವುದು? ಗದ್ಯ ರೂಪದಲ್ಲಿರ್ತಕ್ಕಂಥ ವೇದ ಯಾವುದು? ಗದ್ಯ ರೂಪದಲ್ಲಿರ್ತಕ್ಕಂಥ ವೇದ ಯಜುರ್ವೇದ. ಯಜುರ್ವೇದ ಯಜುರ್ವೇದ ಗೊತ್ತಿರಲಿ ನಿಮಗೆ, ಜ್ಞಾಪಕ ಇರಲಿ, ಯಜುರ್ವೇದ. ನೋಡಿ, ಈ ಒಂದು ಋಗ್ವೇದದ ಬಗ್ಗೆ ತಿಳ್ಕೊಳ್ಳೋಣ ನಾವೀಗ. ಋಗ್ವೇದ ಸಂಹಿತೆಯಲ್ಲಿ ಟೋಟಲ್ ನಮಗೆ 1028 ಸೂಕ್ತಗಳಿವೆ, 10,552 ಮಂತ್ರಗಳಿವೆ. ನೋಡಿ, ಈ ಮಂತ್ರಗಳೆಲ್ಲ ಛಂದೋಬದ್ಧವಾಗಿ ಗಾಯತ್ರಿ, ಉಷ್ಣಿಕ್ಕು, ಪುರ ಉಷ್ಣಿಕ್ಕು, ಕುಕುಪ್ಪು, ಅನುಷ್ಟುಪ್ಪು, ಬೃಹತಿ ಮುಂತಾದ ಹಲವು ಛಂದಸ್ಸುಗಳಲ್ಲಿದೆ. ಇವೆಲ್ಲ ಛಂದಸ್ಸುಗಳು ಸ್ನೇಹಿತರೆ, ಇವೆಲ್ಲ ಛಂದಸ್ಸುಗಳ ಹೆಸರು. ಹಲವು ಛಂದಸ್ಸುಗಳಲ್ಲಿವೆ. ಸೂಕ್ತಗಳನ್ನು 85 ಅನುವಾಕಗಳು ಹಾಗೂ 10 ಮಂಡಲಗಳು ಎಂದು ನಾವು ವಿಭಾಗಿಸ್ತೇವೆ. ವೇದಗಳನ್ನು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡುವವರು ಋಗ್ವೇದ ಶಾಸ್ತ್ರ ಸಾಹಿತ್ಯವನ್ನು 8 ಅಷ್ಟಕಗಳು, 64 ಪ್ರಪಾಠಕಗಳು, 2024 ವರ್ಗಗಳು, 10,522 ಮಂತ್ರಗಳು, ಇಷ್ಟಿದೆ ಸ್ನೇಹಿತರೆ ಋಗ್ವೇದದಲ್ಲಿ. ಎಕ್ಸಾಮಲ್ಲೇ ನೀವು ಕೊಡಲ್ಲ, ಬಟ್ ಆದರೂ ನಿಮಗೆ ಜ್ಞಾನದ ವಿಷಯವಾಗಿ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬಟ್ ಇದೊಂದು ಜ್ಞಾಪಕ ಇರಲಿ, ಋಗ್ವೇದ ಸಂಹಿತೆಯಲ್ಲಿ ಎಷ್ಟು ಸೂಕ್ತಗಳಿವೆ? 1028 ಸೂಕ್ತಗಳಿವೆ. 1028 ಸೂಕ್ತಗಳಿವೆ. ಇನ್ನು ಅದು ಬಿಟ್ಟರೆ ಎಕ್ಸಾಮ್ ಕೇಳೋದು 10,552 ಸ್ಟೇಟ್ಮೆಂಟ್ ಪ್ರಕಾರ ಕೇಳ್ತಾನೆ, MCQ ಕೇಳಲ್ಲ. ಸ್ಟೇಟ್ಮೆಂಟ್ ಪ್ರಕಾರ ಏನು ಕೇಳ್ತಾನೆ? ಋಗ್ವೇದ ಸಂಹಿತೆಯಲ್ಲಿ 1028 ಸೂಕ್ತಗಳಿವೆ ಮತ್ತು 10,052 ಮಂತ್ರಗಳಿವೆ. ಅದು ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಕರೆಕ್ಟ್ ತಪ್ಪು ಅಂತ ನೀವು ಜಡ್ಜ್ ಮಾಡಬೇಕು. ಮತ್ತು ಆಸ್ತಿಕ ನಾಸ್ತಿಕ ಪಂಥಗಳು. ಏನು ಆಸ್ತಿಕ ನಾಸ್ತಿಕ ಅಂತಂದರೆ ನಿಮಗೆಲ್ಲ ಗೊತ್ತಿರೋರ ಪ್ರಕಾರ ನಾವೇನು ಅನ್ಕೋತೀವಿ, ಆಸ್ತಿಕ ಅಂತಂದರೆ ದೇವ್ರನ್ನ ಒಪ್ಪೋರು, ನಾಸ್ತಿಕ ಅಂತಂದರೆ ದೇವ್ರನ್ನ ಒಪ್ಪದೇ ಇರೋರು ಅಂತ. ಅಲ್ಲ ಸ್ನೇಹಿತರೆ, ತಪ್ಪು ಕಲ್ಪನೆ ಅದು. ನಾವು ಅಂದ್ಕೊಂಡ್ರೆ ಒಂದು ಕಲ್ಪನೆ, ಅದು ತಪ್ಪು ಕಲ್ಪನೆ.
ಅಲ್ಲ. ಏನಾಗಾದರೆ ಆಸ್ತಿಕ ನಾಸ್ತಿಕ ಅಂತಂದ್ರೆ ಮುಂದೆ ಕಲ್ಯಾಣ ಸ್ನೇಹಿತರೆ. ಆಸ್ತಿಕ ನಾಸ್ತಿಕ ಅಂತಂದರೆ ಏನು ಅಂತ ಮುಂದೆ ನೋಡೋಣ ಸ್ನೇಹಿತರೆ. ಸ್ಮೃತಿ ಸಾಹಿತ್ಯದ 3 ವಿಭಾಗಗಳು ಯಾವುದು ಅಂತ ನೋಡೋಣ. ಸ್ಮೃತಿ ಸಾಹಿತ್ಯದ 3 ವಿಭಾಗಗಳು. ಫಸ್ಟು ಶ್ರುತಿ ಅಂತಂದರೆ ಏನು, ಸ್ಮೃತಿ ಅಂತಂದರೆ ಏನು ಗೊತ್ತಾಗಬೇಕು, ಶ್ರುತಿ ಅಂತಂದರೆ ಏನು ಗೊತ್ತಾಗಬೇಕು ನಿಮಗೆ. ಈ ಶ್ರುತಿ ಅಂತಂದರೆ ಏನು, ಸ್ಮೃತಿ ಅಂತಂದರೆ ಏನು. ಶ್ರುತಿ ಅಂತಂದರೆ ಏನೂ ಇಲ್ಲ ಸ್ನೇಹಿತರೆ, ನಾವು ಏನು ಕೇಳಿಸ್ಕೊಂಡಿರ್ತೀವಿ ಕಿವಿಯಿಂದ ಅದನ್ನೇ ಶ್ರುತಿ ಅಂತ ಕರಿತೀವಿ. ಸ್ಮೃತಿ ಅಂತಂದರೆ ಏನು, ನಾವೇನು ಜ್ಞಾಪಿಸ್ಕೋತೀವಿ, ಎಕ್ಸಾಮ್ ಬರೀಬೇಕಾದ್ರೆ ನೀವು ಜ್ಞಾಪಿಸ್ಕೋತಿರಲ್ಲ ಈ ಕ್ವಶನ್ಗೆ ಯಾವುದು ಆನ್ಸರ್ ಇರ್ಬೋದು ಅಂತ, ಅದನ್ನು ನಾವು ಸ್ಮೃತಿ ಅಂತ ಕರಿತೀವಿ. ಶ್ರುತಿ ಸ್ಮೃತಿ ಇವೆರಡು ಅರ್ಥಗಳಲ್ಲಿ ನಿಮ್ಗೇನಾದರೂ ಕೇಳ್ಬೋದು ಸ್ನೇಹಿತರೆ. ಯಾವುದೋ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅರ್ಥಗಳು ಕೇಳಿದ್ರೂ ಬರೀಬೇಕು ನೀವು. ಸ್ಮೃತಿ ಅಂದರೆ ಏನು, ಶ್ರುತಿ ಅಂದರೆ ಏನು ಅಂತ ನೋಡಿ. ಈ ಒಂದು ಸ್ಮೃತಿ ಸಾಹಿತ್ಯದಲ್ಲಿ 3 ವಿಭಾಗಗಳಾಗಿ ನಾವು ವಿಂಗಡಿಸಿದ್ದೀವಿ. ಮೊದಲನೇದು ಏನಪ್ಪ ಅಂತಂದರೆ ವೇದಾಂಗಗಳು, ಧರ್ಮಶಾಸ್ತ್ರ ಗ್ರಂಥಗಳು ಸೇರಿದಂತೆ ವೇದಗಳ ಅರ್ಥವನ್ನು ತಿಳಿಯಲು ಅನುಸರಿಸಬೇಕಾದ ವಿಷಯಗಳನ್ನು ನಿಯಮಗಳನ್ನು ತಿಳಿಸುವ ಗ್ರಂಥ ಸಮೂಹ ವೇದಾಂಗ. ಇದು ಮೊದಲನೇದು. ಇದರಲ್ಲಿ ಏನಿರುತ್ತಪ್ಪ ಅಂತಂದರೆ ಮೊದಲನೇದರಲ್ಲಿ ಈ ಸ್ಮೃತಿ ಅಂತಕ್ಕಂಥದ್ದಲ್ಲಿ ಈ ವೇದಗಳಿರುತ್ತೆ, ಧರ್ಮಶಾಸ್ತ್ರದ ಗ್ರಂಥಗಳಿರುತ್ತೆ, ವೇದಗಳನ್ನ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಅಥವಾ ಅದನ್ನು ಫಾಲೋ ಮಾಡ್ತಕ್ಕಂಥ ರೂಲ್ಸ್ಗಳಿರುತ್ತೆ, ಸಬ್ಜೆಕ್ಟ್ ಇರುತ್ತೆ, ವಿಷಯಗಳಿರುತ್ತೆ, ಇದೆಲ್ಲ ತಿಳಿಸ್ತಕ್ಕಂಥ ಒಂದು ಗ್ರಂಥದ ಸಮೂಹನೇ ಇದು ವೇದಾಂಗ ಮೊದಲನೇದು. ಓಕೆನಾ, ಮೊದಲನೇ ಒಂದು ವಿಭಾಗ ಅಂತಲೇ ಹೇಳ್ಬೋದು. ಇನ್ನು ಎರಡನೇ ಒಂದು ವಿಭಾಗ ಯಾವುದು ಅಂತ ನೋಡಿ ಇಲ್ಲಿದೆ ಸ್ನೇಹಿತರೆ. ಸ್ಮೃತಿ ಸಾಹಿತ್ಯದ ಎರಡನೇ ಒಂದು ವಿಭಾಗ ಯಾವುದಪ್ಪ ಅಂತಂದರೆ ನಮ್ಮ ಪೌರಾಣಿಕ ಐತಿಹಾಸಿಕ ಗ್ರಂಥಗಳಾದ ಮಹಾಭಾರತ ಮತ್ತು ರಾಮಾಯಣ, 18 ಪುರಾಣಗಳು ಹಾಗೂ ಅಷ್ಟೇ ಸಂಖ್ಯೆಯ ಉಪಪುರಾಣಗಳು, ಅಂತೆಯೇ ಪೌರಾಣಿಕ ಉಪನಿಷತ್ತುಗಳು, ಪೌರಾಣಿಕ ಗೀತೆಗಳು ಈ ಭಾಗದಲ್ಲಿ ಬರುತ್ತೆ. ಎಷ್ಟು ಚಂದ ರೀ ಇವೆರಡೂ. ಯಾರಾದರೂ ಇನ್ ಡೀಟೇಲ್ ಆಗಿ ಈ ಸ್ಟೋರಿನ ತಿಳ್ಕೊಂಡಿಲ್ಲ ಅಂದರೆ ತಿಳ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ ಗೊತ್ತಾ ರಾಮಾಯಣ ಮತ್ತು ಮಹಾಭಾರತ. ನಾನು ಆಗಾಗ ಈ ಒಂದು ಸ್ಟೋರಿಗಳನ್ನ ಕೇಳ್ತಾ ಇರ್ತೀನಿ. ಅದಕ್ಕೆ ಈ ವೇದಗಳ ಬಗ್ಗೆ ನಾನು ಇಷ್ಟೊಂದು ಮಾತಾಡೋದಕ್ಕೆ ಹೋಗಿದ್ದು. ನೋಡಿ, ಸ್ಮೃತಿ ಸಾಹಿತ್ಯದ 3ನೇ ಭಾಗ ಏನಪ್ಪ ಅಂತಂದರೆ ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳೆನಿಸಿದ ಷಡ್ ದರ್ಶನಗಳು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ ಬರುತ್ತೆ ಈ ಷಡ್ ದರ್ಶನಗಳ ಬಗ್ಗೆ ಅಂತಂದರೆ, ಷಡ್ ದರ್ಶನಗಳು ಅಂತ ಕೊಟ್ಟು ಕೆಳಗಡೆ ಕೊಡ್ತಾರೆ 4 ಟಿ ಎಕ್ಸಾಮಲ್ಲಿ ಕೊಟ್ಬಿಡ್ಬೋದು, ಹೇಳೋಕ್ಕಾಗಲ್ಲ. ಸ್ಮೃತಿ ಸಾಹಿತ್ಯದ 3ನೇ ವಿಭಾಗವಾಗಿರ್ತಕ್ಕಂಥ ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳೆನಿಸಿದ ಷಡ್ದರ್ಶನಗಳು. ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭ ಯಾವುದು ಅಂತ ಕೇಳಿದ್ರೆ ಷಡ್ದರ್ಶನಗಳು. ಇದರಲ್ಲಿ ಏನಿರುತ್ತೆ ಅದು ಕೂಡ ಒಂದು ಕ್ವಶನ್ನೇ. ಇದರಲ್ಲಿ ಏನಿರುತ್ತೆ, ನ್ಯಾಯ ಇರುತ್ತೆ, ವೈಶೇಷಿಕ ಇರುತ್ತೆ, ಸಾಂಖ್ಯ ಇರುತ್ತೆ, ಯೋಗ ಇರುತ್ತೆ, ಪೂರ್ವ ಮೀಮಾಂಸೆ, ಉತ್ತರ ಮೀಮಾಂಸೆ ಇರುತ್ತೆ ಸ್ನೇಹಿತರೆ. ಇವೆಲ್ಲವನ್ನ ಒಳಗೊಂಡಿರ್ತಕ್ಕಂಥದ್ದೇ ಷಡ್ದರ್ಶನ. ಓಕೆ, ಇನ್ನು ಮತಗಳು ಹಾಗೂ ಮತಾಚಾರ್ಯರು ಅಂತ, ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ನಿಮಗೆ ಗೊತ್ತಿರಬೇಕು ನಿಮಗಿದು. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು. ಕ್ರಮವಾಗಿ ನಾವು ಶಂಕರಾಚಾರ್ಯರು ಅದ್ವೈತ ಬರೆದಿದ್ದಾರೆ, ಅವರ ಒಂದು ಕರ್ತೃ. ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತವನ್ನು ರಚಿಸಿದ್ದಾರೆ, ಇವರ ಸಿದ್ಧಾಂತ. ಮಧ್ವಾಚಾರ್ಯರ ಸಿದ್ಧಾಂತ ಯಾವುದು, ದ್ವೈತ. ವಿಶಿಷ್ಟಾದ್ವೈತ ಯಾರ್ದು, ರಾಮಾನುಜಾಚಾರ್ಯರದು. ಅದ್ವೈತ ಯಾರ್ದು, ಶಂಕರಾಚಾರ್ಯರದು. ಗೊತ್ತಿರಲಿ. ಇವು 3 ಮತಗಳನ್ನು ಅನುಸರಿಸಿ ಶುದ್ಧಾದ್ವೈತ, ಭೇದ ಮತ್ತು ಅಚಿಂತ್ಯ ಭೇದ ಇತ್ಯಾದಿ ಸಿದ್ಧಾಂತಗಳು ಬಂದವು. ಇದಾದಮೇಲೆ ಇವು ಕೂಡ ಬಂದವು, ಬಟ್ ಇವು ಯಾವೂ ನಮಗೆ ಅಷ್ಟೊಂದು ಪರಿಚಿತ ಇಲ್ಲ. ಇವು ಆದರೆ ಪರಿಚಿತ ಇದೆ, ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ ಅಂತಕ್ಕಂಥದ್ದು. ಬಸವಣ್ಣವ್ರದ್ದು ಯಾವುದು, ಶಕ್ತಿ ವಿಶಿಷ್ಟಾದ್ವೈತ. ಬಸವಣ್ಣನವರದು ಶಕ್ತಿ ವಿಶಿಷ್ಟಾದ್ವೈತ. ಜ್ಞಾಪಕ ಇದೆಯಾ, ಮರ್ತೋಗಿದ್ದೀರಾ? ಇಲ್ಲ, ಮರ್ತಿರಲ್ಲ, ಜ್ಞಾಪಕ ಇರುತ್ತೆ ನಿಮಗೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಈ ಶಕ್ತಿ ವಿಶಿಷ್ಟಾದ್ವೈತ ಅಂತಿದೆಯಲ್ಲ ನೋಡಿ, ಇಲ್ಲಿದೆ ನೋಡಿ. ಶಕ್ತಿ ವಿಶಿಷ್ಟಾದ್ವೈತ ಅಂತಕ್ಕಂಥದ್ದು ಶಿವಪರವಾದದ್ದು. ನನಗೆ ತಾನು ಹೇಳಿದೆ, ಬಸವಣ್ಣವರು ರಚಿಸಿದಂತಹ ಒಂದು ಶಕ್ತಿ ವಿಶಿಷ್ಟಾದ್ವೈತ ಇದು ಯಾರ ಪರ ಇದೆ, ಯಾವ ದೇವರ ಪರ ಇದೆ ಅಂದರೆ ಶಿವಪರವಾದದ್ದು, ಈಶ್ವರ. ಶೈವದ ಕಾಶ್ಮೀರ ನೋಡಿ, ಪರಂಪರೆಯಲ್ಲಿ ಬಂದ ಕಾಶ್ಮೀರ ಶೈವ ದರ್ಶನ, ಶೈವ ಸಿದ್ಧಾಂತ, ವೀರಶೈವ ಮತಗಳು ಮುಖ್ಯವಾದವು. ಆ ಕಾಲದಲ್ಲಿ ಉಟ್ಕೊಂಡಿದ್ದು ಈ ಮತಗಳೆಲ್ಲ ಹಳೇ ಮತಗಳು, ತುಂಬ ಪುರಾತನ ಕಾಲದಂಥ ಒಂದು ಮತಗಳು. ವೀರಶೈವರು ಈಗಲೂ ಇದ್ದಾರೆ, ಅವರೆಲ್ಲ ತುಂಬ ಹಳೇ ಒಂದು ಮತ ಆಗ ಹಳೆಯ ಒಂದು
ಮತಗಳು ಅವೆಲ್ಲ ಪುರಾತನ ಕಾಲದ ಮತಗಳು. ಈ ಶೈವ ಪಂಥಗಳಲ್ಲಿರುವ ಇತರ ಪಂಗಡಗಳೆಂದರೆ ಶೈವ ಪಂಥದಲ್ಲಿರುವ ಇತರ ಪಂಗಡಗಳೆಂದರೆ ಪಾಶುಪತ, ಕಾಳಾಮುಖ, ಕಪಾಲಿಕ, ಮಾಹೇಶ್ವರ, ಲಾಕುಲಿಸ. ನೋಡಿ, ಪಾಶುಪತ ಅಂದರೆ ನಿಮ್ಗೆ ಗೊತ್ತಿರಲಿ. ಪಾಶುಪತ ಅಂತಂದರೆ ಈ ಪಾಶುಪತ ಅಸ್ತ್ರವನ್ನು, ಇದು ಶಿವನ ಅಸ್ತ್ರ, ಅದು ಪಾಶುಪತ ಶಿವನ ಒಂದು ಅಸ್ತ್ರ. ಈ ಅಸ್ತ್ರವನ್ನು ಪಡೆಯೋಕ್ಕೆ ಯಾರು ಹೋಗ್ತಾರೆ? ಅರ್ಜುನ ತಪಸ್ ಮಾಡೋಕ್ಕೆ ಹೋಗೋದು. ತಪಸ್ ಮಾಡಿದಾಗ ಅರ್ಜುನನ್ನ ಶಿವ ಏನು ಮಾಡ್ತಾನೆ, ಪರೀಕ್ಷೆ ಮಾಡಿ ಅರ್ಜುನನಿಗೆ ಈ ಅಸ್ತ್ರ ಕೊಡಬೇಕಾ ಬೇಡವಾ ಅಂತ ಟೆಸ್ಟ್ ಮಾಡಿ 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 ಕೊನೆಗೆ ಕೊಡ್ತಾರೆ ದೇವರು. ಯಾಕಂದರೆ ಅರ್ಜುನನಾದ ಅಪಾರವಾದ ಭಕ್ತಿಯಿಂದ ಶಿವ ಏನು ಮಾಡ್ತಾನೆ, ಮನಸ್ಸೋತು ಈ ಪಾಶುಪತ ಅಸ್ತ್ರವನ್ನು ಕರುಣಿಸ್ತಾನೆ. ಯಾಕಂತಂದರೆ ಈ ಯುದ್ಧ ಮಾಡಬೇಕಾಗಿತ್ತಲ್ವ, ಯುದ್ಧ ಮಾಡಬೇಕಾಗಿತ್ತು. ಕೌರವರ ಒಂದು ಕುರುಕ್ಷೇತ್ರ ನಡೀತಲ್ವ, ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡೋದಕ್ಕೆ ಅರ್ಜುನನಿಗೆ ಎಷ್ಟೊಂದು ಜನನನ್ನು ಸೋಲಿಸ್ಬೇಕಾಗಿರುತ್ತೆ. ಅಶ್ವತ್ಥಾಮ, ದ್ರೋಣ ಮತ್ತು ಕರ್ಣ ಮತ್ತು ಇನ್ನೂ ಹಲವಾರು ಘಟಾನುಘಟಿಗಳು, ಭೀಷ್ಮ, ಎಂತೆಂಥ ಘಟಾನುಘಟಿಗಳನ್ನು ಅರ್ಜುನ ಸೋಲಿಸ್ಬೇಕಾಗಿರುತ್ತೆ. ಆದ್ದರಿಂದ ಅರ್ಜುನನಿರ್ತಕ್ಕಂಥ ವೆಪನ್ಸು, ಬಾಣಗಳು ಪಾಪ ಸಾಲಲ್ಲ. ಅದಕ್ಕೆ ಧರ್ಮರಾಯ ಏನು ಮಾಡ್ತಾನೆ, ನೋಡಪ್ಪ ತಮ್ಮ ಅರ್ಜುನ, ನಿನ್ನ ಹತ್ರ ಇರೋ ಟೂಲ್ಸು ನಿನಗೆ ಸಾಕಾಗಲ್ಲಪ್ಪ, ನೀನು ಹೋಗಿ ದೇವ್ರ ಹತ್ರ ತಪಸ್ ಮಾಡಿಕೊಂಡು ದೇವ್ರನ್ನ ಕೇಳ್ಕೊಂಬಪ್ಪ, ನೀನು ಆ ಈಶ್ವರನ್ನ, ಆ ತಂದೆ ಈಶ್ವರನ ಹತ್ರ ಕೇಳ್ಕೊಂಬಪ್ಪ ಅಂತ ಹೇಳಿದಾಗ ಅರ್ಜುನ ಹೋಗಿ ತಪಸ್ ಮಾಡಿ ಪಾಶುಪತಾಸ್ತ್ರವನ್ನು ಸಂಪಾದನೆ ಮಾಡ್ಕೊಂಡು ಬರೋದು. ಅದು ಗೊತ್ತಿರಲಿ ನಿಮಗೆ. ಓಕೆ, ಮತ್ತು ಈ ಜೈನ ಹಾಗೂ ಬೌದ್ಧ ಮತಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಮುಂದೆ ಇನ್ನೂ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಇದು ಸ್ವಲ್ಪ. ಜೈನ ಮತ್ತು ಬೌದ್ಧ ಮತಗಳು, ದೇವರನ್ನು ನಂಬುವವರು ಆಸ್ತಿಕರು, ನಂಬದವರು ನಾಸ್ತಿಕರು. ಇದು ನಾವು ಅಂದ್ಕೊಂಡಿರೋದು, ನಮ್ಮ ಕಾನ್ಸೆಪ್ಟಲ್ಲಿ ನಾವೆಲ್ಲ ಅಂದ್ಕೊಂಡಿರೋದು ಅದೇ. ನೀನು ಆಸ್ತಿಕನೇ ಇಲ್ಲ, ನಾಸ್ತಿಕನೇ ಅಂತಿರಲ್ಲ ನಾವು ಬೇರೆಯವ್ರಿಗೆ. ಅಂದರೆ ದೇವ್ರನ್ನ ನಂಬೋರು ಆಸ್ತಿಕರು, ನಂಬದೇ ಇರೋರು ನಾಸ್ತಿಕರು ಅಂತ ಅಲ್ಲ. ಅದು ಆ್ಯಕ್ಚುಲಿ ಅದಲ್ಲ. ಅದು ನೋಡಿ, ಆಸ್ತಿಕ ಎಂಬುದಕ್ಕೂ ದೇವರಲ್ಲಿ ನಂಬಿಕೆ ಇಟ್ಟಿರೋದಕ್ಕೂ ಯಾವುದೇ ಸಂಬಂಧ ಇಲ್ಲ ಸ್ನೇಹಿತರೆ. ವಾಸ್ತವದಲ್ಲಿ ಒಬ್ಬರು ದೇವ್ರನ್ನ ನಂಬುವುದು ಎಂಬುದೇ ಸನಾತನ ಧರ್ಮಕ್ಕೆ ಹೊರತಾದ ಕಲ್ಪನೆ. ದೇವ್ರನ್ನೊಬ್ಬರನ್ನ ನಂಬೋದು, ಏನಾ, ದೇವ್ರನ್ನ ನಂಬತಕ್ಕಂಥದ್ದು ಅನ್ನತಕ್ಕಂಥದ್ದು ಸನಾತನ ಧರ್ಮಕ್ಕೆ ಹೊರತಾದ ಪರಿಕಲ್ಪನೆ. ಅನ್ನೋದು ನಿಮಗೆ ಗೊತ್ತಿರಲಿ. ಭಾರತದಲ್ಲಿ ಸೆಮಿಟಿಕ್ ರಿಲಿಜನ್ಗಳು ತುಂಬ ಇದ್ದಾವೆ, ಅವೆಲ್ಲ ಹುಟ್ಟು ಬೆಳೆದಿದೆ. ಭಾರತದಲ್ಲಿ ಸೆಮಿಟಿಕ್ ರಿಲಿಜನ್ಗಳು ಯಾವುವು ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ನಿಮಗೆ. ಎಲ್ಲವೂ ಒಂದು ದೈವವೇ, ದೇವರ ಅಲ್ಲದ್ದು ಯಾವುದೂ ಇಲ್ಲ ಅಂತ ಅನ್ನತಕ್ಕಂಥ ಕಲ್ಪನೆ ನಮ್ಮದು. ಓಕೆನಾ. ಭಾರತೀಯ ಸನಾತನ ಧರ್ಮದ ಪರಂಪರೆಯ ಆಸ್ತಿಕ ಮತ್ತು ನಾಸ್ತಿಕ ಎಂಬ ಶಬ್ದಗಳು ಬೇರೆ ಅರ್ಥವಾಗಿದೆ. ಓಕೆ, ವೇದ ಪ್ರಾಮಾಣ್ಯ, ಕರ್ಮಫಲ, ಪುನರ್ಜನ್ಮಗಳಲ್ಲಿ ನಂಬಿಕೆ ಇದೆ. ಈ ಮೂರನ್ನು ಕೂಡ ಒಪ್ಪಿರುವ ಎಲ್ಲರೂ ಆಸ್ತಿಕರು. ಈ ಮೂರನ್ನು ಒಪ್ಪದೇ ಇರೋರೆಲ್ಲ ಒಪ್ಪುವವರು ಆಸ್ತಿಕರು, ಒಪ್ಪದೇ ಇರೋರು ನಾಸ್ತಿಕರು ಅಂತೇಳಿ. ಓಕೆನಾ. ಅವ್ರ ಪ್ರಕಾರ, ಬೌದ್ಧ ಹಾಗೂ ಜೈನರ ಪ್ರಕಾರ ಆ ರೀತಿ ಇದೆ. ಮತ್ತು ಇನ್ನೂ ಅವ್ರ ಬಗ್ಗೆ ಇನ್ನೂ ಆಸ್ತಿಕ ಸಾಹಿತ್ಯ ಅಂತ ಕರಿತೇವೆ ನಾವು. ಪೂರ್ವ ಮೀಮಾಂಸೆ, ಉತ್ತರ ಮೀಮಾಂಸೆ ಅಂತೇಳಿ ಅದು ಕೂಡ ಅಂಶಗಳು ಕೂಡ ಇವ್ರದ್ರಲ್ಲಿ ಮೆನ್ಷನ್ ಆಗಿದೆ. ಬಟ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂತ ನನ್ನ ಭಾವನೆ. ನೀವು ಯಾವುದಕ್ಕೂ ಒಂದು ಸಲ ಓದ್ಕೊಂಬಿಡಿ ಇದನ್ನು. ಏನೋ ಡೌಟ್ಸ್ ಇದ್ದರೆ ನನಗೆ ಕಾಲ್ ಮಾಡಿ ಕೇಳ್ಬೋದು ಸ್ನೇಹಿತರೆ. ನೀವು ವಿಗ್ರಹಗಳನ್ನು ಆರಾಧನೆ ಮಾಡ್ತಾ ಇದ್ವಿ ನಾವು, ಹೌದಲ್ವಾ? ವಿಗ್ರಹಗಳನ್ನು ನಾವು ಆರಾಧನೆ ಮಾಡ್ತಾ ಇದ್ವಿ. ನೋಡಿ, ನಾಮ, ಹೆಸರು, ರೂಪ ಅಂದರೆ ಆಕೃತಿ, ನಾಮ ಅಂದರೆ ಹೆಸರು, ಇವುಗಳನ್ನು ಹೊಂದಿರುವ ಸಗುಣ. ಸಗುಣ ಅಂದರೆ ಏನು? ನಾಮ ಮತ್ತು ಆಕೃತಿಯನ್ನು ಹೊಂದಿರೋದೇ ಸಗುಣ. ಅವುಗಳನ್ನು ಮೀರಿದ್ದು ನಿರ್ಗುಣ. ಗುಣಕ್ಕೆ ಸಗುಣಗೆ ಆಪೋಸಿಟ್ಟು ನಿರ್ಗುಣ, ದುರ್ಗುಣ ಅಂತಾಗುತ್ತೆ. ಹೆಸರು ಮತ್ತು ಆಕೃತಿಗಳನ್ನು ಹೊತ್ತ ದೇವತೆಗಳ ಆರಾಧನೆ ವೇದಗಳಲ್ಲಿ ಕಂಡುಬರುತ್ತೆ. ನಾವೆಲ್ಲ ದೇವರುಗಳನ್ನು ನೋಡ್ತೀವಿ. ಈಗ ನೋಡಿ, ಈಶ್ವರನ ವಿಗ್ರಹ ನೋಡ್ತೀವಿ, ಈಶ್ವರ ಅಂತೀವಿ. ವೆಂಕಟೇಶ್ವರನ ವಿಗ್ರಹ ನೋಡಿ ತಿರುಪತಿ ತಿಮ್ಮಪ್ಪ ಅಂತೀವಿ. ಸೊ ಈ ರೀತಿ ನಾವು ರೂಪನೂ ಇದೆ, ಹೆಸರು ಇದೆ ಅದಕ್ಕೆ, ಮತ್ತು ಆಕೃತಿನೂ ಇದೆ ನಮ್ಮದ್ರಲ್ಲಿ, ಅಲ್ವಾ? ಅದು ಈಗ ಬಂದಿರೋದಲ್ಲ ಸ್ನೇಹಿತರೆ, ಅದು ಕಾಲದಿಂದ ಬಂದಿರತಕ್ಕಂಥ ಒಂದು ಕಲ್ಪನೆ ನಮ್ಮದು. ನಮ್ಮ ಕಾಲದಿಂದನೂ ನಾವೇನು ಮಾಡ್ತೀವಿ, ಆ ಒಂದು ದೇವರುಗಳನ್ನ ನಾವು ಪೂಜೆ ಮಾಡ್ಕೊಳ್ತಾ ಬಂದ್ಬಿಟ್ಟಿದ್ದೀವಿ. ಓಕೆನಾ. ಮತ್ತು ಐಕ್ಯ ಇದ್ದರೂ ವೈವಿಧ್ಯಮಯ ಧರ್ಮ. ವೈವಿಧ್ಯಮಯ ಧರ್ಮ ನಮ್ಮದಲ್ಲಿ ಎಷ್ಟೊಂದು ದೇವರುಗಳಿಂದ ನಾವು ಪೂಜೆ ಮಾಡ್ತೀವಿ. ನಿಮಗೆಲ್ಲ ಗೊತ್ತಿದೆ. ಶೈವರೆಲ್ಲ ಈಶ್ವರನ ಪೂಜೆ ಮಾಡ್ತಾರೆ. ಶೈವರು ಈಶ್ವರನ ಪೂಜೆ ಮಾಡಿದ್ರೆ ವೈಶ್ಯರು ಅವರು ತಿರುಪತಿ ತಿಮ್ಮಪ್ಪನ ಪೂಜೆ ಮಾಡ್ತಾರೆ, ವಿಷ್ಣುವನ್ನ ಪೂಜೆ ಮಾಡ್ತಾರೆ. ನೋಡಿ, ಈ ರೀತಿ ಐಕ್ಯ ಇದ್ದರೂ ಕೂಡ, ಹಿಂದೂ ಅಂತ ಇದ್ದರೂ ಕೂಡ ಡಿಫ್ರೆಂಟ್ ನಾವು ದೇವರುಗಳನ್ನ ನಾವು ಪೂಜೆ ಮಾಡ್ತೀವಿ, ಅಲ್ವಾ?
ಡಿಫ್ರೆಂಟ್ ಡಿಫ್ರೆಂಟ್ ದೇವ್ರುಗಳನ್ನ ನಾವು ಪೂಜೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಮನೆ ದೇವರು, ನಮ್ಮ ಮನೆ ದೇವರು ಯಲ್ಲಮ್ಮ ಆದರೆ ನಿಮ್ಮ ಮನೆ ದೇವರು ಯಾವುದಾಗಿರ್ತಾರೆ, ಬೇರೆ ಬೇರೆ ದೇವರಾಗಿರ್ತಾರೆ. ಕಾಟೇರಮ್ಮ ಆಗಿರ್ಬೋದು, ಕಾಳಿಕಾಂಬ ಕಾಟೇರಮ್ಮ ಆಗಿರ್ಬೋದು, ಇಲ್ಲ ಬೇರೆ ಮಾರಮ್ಮ ಆಗಿರ್ಬೋದು. ಸೊ ಈ ರೀತಿ ಸಫಲಾಂಬ ದೇವಿ ಆಗಿರ್ಬೋದು. ಸೊ ಈ ರೀತಿಯಾಗಿ ಅವರವರ ಮನೆ ದೇವ್ರದ್ದು ಒಬ್ಬೊಬ್ಬರು ಅಂದರೆ ನಾವೆಲ್ಲ ಹಿಂದೂಗಳೇ ಆದರೂ ಕೂಡ ನಾವೇನು ಮಾಡ್ತೀವಿ, ಬೇರೆ ಬೇರೆ ದೇವರುಗಳನ್ನೆಲ್ಲ ಪೂಜೆ ಮಾಡ್ತೀವಿ ಅನ್ನೋ ಒಂದು ಕಲ್ಪನೆ ನಮ್ಮದು. ಮತ್ತು ಇದರಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಇನ್ನೊಂದು ಶ್ಲೋಕ ಇದೆ ನೋಡಿ, ಆಸ್ತಿಕ ಮತ್ತು ನಾಸ್ತಿಕ ಈ ಎರಡೂ ಪಂಥಗಳಿಗೆ ಅವಕಾಶ ಇದೆ ಇಲ್ಲಿ. ಆನೋ ಭದ್ರಾಂ ಕೃತವೋ ಎಂತು ವಿಶ್ವತಃ. ಎಷ್ಟು ಚೆನ್ನಾಗಿದೆಯಪ್ಪ ಇದು ಧರ್ಮ, ಇದು ಶ್ಲೋಕ ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಶ್ಲೋಕ ಇದು. ಆನೋ ಭದ್ರಾಂ ಕೃತವೋ ಎಂತು ವಿಶ್ವತಃ ಅಂದರೆ ನೋಡಿ, ವಿಶ್ವದ ಎಲ್ಲ ಕಡೆಗಳಿಂದನೂ ನಮಗೂ ಒಳ್ಳೆ ಸಂಗತಿಗಳು ಬರಲಿ, ಎಲ್ಲ ಬೇರೆ ಕಡೆಯಿಂದ ನಮಗೆ ಒಳ್ಳೊಳ್ಳೆ ಮಾಹಿತಿಗಿನೇ ಹರಿದು ಬರಲಿ, ಎಲ್ಲರೂ ಚೆನ್ನಾಗಿರಲಿ, ಈ ವಿಶ್ವದಲ್ಲಿರ್ತಕ್ಕಂಥ ಎಲ್ಲ ಒಳ್ಳೊಳ್ಳೆ ವಿಚಾರಗಳೆಲ್ಲ ನಮ್ಮ ಕಡೆ ಹರಿದು ಬರಲಿ ಅಂತ. ಒಳ್ಳೆಯ ವಿಚಾರಗಳು ಮಾತ್ರ, ಕೆಟ್ಟ ವಿಚಾರಗಳೆಲ್ಲ ಬೇಡ ಎಂಬುದೇ ಸನಾತನ ಧರ್ಮ ಅಂತ. ಈಗ ನರೇಂದ್ರ ಮೋದಿಯವರೆಲ್ಲ ಪ್ರಪಂಚ ಸುತ್ತಾ ಇದ್ದಾರಲ್ವ, ಎಲ್ಲ ಕಡೆಯಿಂದ ಒಳ್ಳೆ ಇನ್ಫಾರ್ಮೇಷನ್ ಬರಲಿ ಅಂತ ಸುತ್ತಾ ಇದ್ದಾರೆ. ಸುತ್ತಲಿ, ಒಳ್ಳೆಯದಾಗಲಿ, ಧರ್ಮದ ಆಶಯವಾಗಿದೆ. ಸದ್ವಿಚಾರಗಳನ್ನೇ ಕೇಳೋಣ, ಆಡೋಣ, ಸದ್ವರ್ತನೆಗಳನ್ನು ಬೆಳೆಸ್ಕೊಳ್ಳೋಣ, ಆರೋಗ್ಯದಿಂದ ಸುಖವಾಗಿ ಬಾಳೋಣ, ದ್ವೇಷ ಹಸುಗಳನ್ನ ಬಿಟ್ಬಿಡೋಣ. ನೋಡಿ ಇವೆಲ್ಲ ಓದ್ತಾ ಇದ್ದರೆ ನಾವು ರಿಯಲಾಗ ನಾವು ಈ ಕೆಟ್ಟ ಗುಣಗಳನ್ನ ನಮ್ಮ ಭಾವನೆ ನಮ್ಮ ಒಂದು ಮನಸ್ಸಿನಲ್ಲಿ ಇರೋದೇ ಇಲ್ಲ. ಇವನ್ನೆಲ್ಲ ಓದ್ತಾ ಇದ್ರೆ ನಮಗೆ ಏನೋ ಅದಕ್ಕೆ ನಮಗೆ ಕೊಡ್ತಾರೆ ಓದೋದಕ್ಕೆ, ಇವೆಲ್ಲ ಬೆಳೆಸ್ಕೊಳ್ಳಿ ಅಂತ. ನೋಡಿ ವೇದಗಳ ಬಗ್ಗೆ ಒಂದು ಸ್ವಲ್ಪ, ವೇದಗಳಲ್ಲಿ ಪದ್ಯವೂ ಇದೆ, ಗದ್ಯವೂ ಇದೆ. ಋಗ್ವೇದ ಅಂತಕ್ಕಂಥದ್ದು ಪದ್ಯ ರೂಪದಲ್ಲಿದೆ, ಯಜುರ್ವೇದ ಅಂತಕ್ಕಂಥದ್ದು ಗದ್ಯ ರೂಪದಲ್ಲಿದೆ. ಅರ್ಥ ಆಯ್ತಾ? ಅದು ಗೊತ್ತಿರಲಿ ಸ್ನೇಹಿತರೆ ನಿಮಗೆ. ನೋಡಿ ಈ ಪತಂಜಲಿ ಮುನಿಗಳ ಬಗ್ಗೆ ನಿಮಗೆ ಗೊತ್ತಿರಲಿ. ಯೋಗಕ್ಕೆ ಯಾರಪ್ಪ ಫೇಮಸ್ಸು ಅಂದರೆ ಪತಂಜಲಿ ಮುನಿಗಳು, ತುಂಬ ಚೆನ್ನಾಗಿ ಯೋಗ ಮಾಡ್ತಾ ಇದ್ದವರು. ಧನ್ವಂತರಿ ಅಂದರೆ ಯಾರು? ಧನ್ವಂತರಿ ಆಯುರ್ವೇದದ ಒಂದು ಪಿತಾಮಹ. ಆಯುರ್ವೇದದ ಪಿತಾಮಹ ಯಾರು ಅಂತಂದರೆ ಧನ್ವಂತರಿ. ಆಗಿನ ಕಾಲದ ಡಾಕ್ಟ್ರುಗಳು ಇವರೆಲ್ಲ, ಆಗಿನ ಕಾಲದ ಋಷಿ ಮುನಿಗಳಲ್ಲೇ ಆಗಿನ ಕಾಲದ ಮೊದಲನೇ ಡಾಕ್ಟ್ರ್ ಅಂತ ಹೇಳ್ಬೇಕು ನಾವು ಇವ್ರನ್ನೆಲ್ಲ. ಪತಂಜಲಿ ಮುನಿಗಳ ಯೋಗಸೂತ್ರ, ಗೌತಮ ಮುನಿಗಳ ನ್ಯಾಯಸೂತ್ರ. ನ್ಯಾಯಸೂತ್ರಕ್ಕೆ ಯಾರಪ್ಪ? ಗೌತಮ ಮುನಿಗಳು. ಓಕೆನಾ? ಈ ಥರ ನಾವು ಅವರನ್ನೆಲ್ಲ ನೆನೆಸ್ಕೋಬೇಕಾಗತ್ತೆ. ಅತಿ ಚಿಕ್ಕ ಮತ್ತು ಕೇವಲ 3 ಅಕ್ಷರಗಳ ಸೂತ್ರ ಅಣ್ವಚ್ಛ ಬ್ರಹ್ಮಸೂತ್ರದಲ್ಲಿದೆ ಇವೆಲ್ಲನೂ ಕೂಡ. ಭಾರತದಲ್ಲಿ ಸನಾತನ ಧರ್ಮದ ಭಾಗವಾಗಿ ಅಪಾರವಾದ ಲೌಕಿಕ ಸಾಹಿತ್ಯವು ಬೆಳೆದು ಬಂದಿದೆ, ನಿಮಗೆ ಗೊತ್ತಿದೆ ಅದು. ಆಯುರ್ವೇದ ಆಗಿರ್ಬೋದು, ವೃಕ್ಷಾಯುರ್ವೇದ ಆಗಿರ್ಬೋದು, ಸಂಗೀತ ಶಿಲ್ಪಶಾಸ್ತ್ರ ಆಗಿರ್ಬೋದು, ಗಣಿತ ಆಗಿರ್ಬೋದು, ರಸವಿದ್ಯೆ ಆಗಿರ್ಬೋದು, ಅಂದರೆ ರಸಾಯನಶಾಸ್ತ್ರ. ನೋಡಿ ರಾಸಾಯನಿಕ ಕೆಮಿಸ್ಟ್ರಿನ ನಾವೇನಂತ ಇದ್ವಿ? ರಸವಿದ್ಯೆ. ನ್ಯಾಯ ಮುಂತಾದ ಇವೆಲ್ಲವೂ ಶಾಸ್ತ್ರಗಳು ಭಾರತದಲ್ಲಿ ಸಮೃದ್ಧವಾಗಿ ಬೆಳೀತು. ಆಗ ಪುರಾತನ ಕಾಲದಲ್ಲೇ ಇವೆಲ್ಲನೂ ಬೆಳ್ಕೊಂಬಂದಿರೋದು. ಇವೆಲ್ಲವೂ ಕೂಡ ಬೆಳವಣಿಗೆ ಒಂದಿಲ್ಲೊಂದು ರೂಪದಲ್ಲಿ ವೇದಗಳಿಗೆ ಋಣಿಯಾಗಿವೆ. ವೇದಗಳಿಂದನೇ ಸ್ನೇಹಿತರೆ ಇವೆಲ್ಲ ಬಂದಿರತಕ್ಕಂಥದ್ದು, ವೇದಗಳಿಂದನೇ ಇವೆಲ್ಲ ಉಟ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಇಲ್ಲಿ ವೇದದಿಂದನೇ ಪ್ರಾರಂಭ ಆಗುತ್ತೆ. ವೇದದ ಬಗ್ಗೆ ಏನಕ್ಕೆ ಇಷ್ಟೊಂದು ಹೇಳಿದ್ದಾರೆ ಅಂತಂದರೆ, ವೇದದಿಂದನೇ ಪ್ರಾರಂಭ ಎಲ್ಲನೂ ನಮ್ಮ ಒಂದು ಸನಾತನ ಧರ್ಮ ಅಂತಕ್ಕಂಥದ್ದು. ಉದಾಹರಣೆಗೆ ವೇದಗಳನ್ನು ಓದಲು ಹೊರಡುವ ಪಂಡಿತರಿಗೆ ಖಗೋಳಶಾಸ್ತ್ರದ ಜ್ಞಾನವಿರಬೇಕಾಗಿದ್ದು ಅತ್ಯಗತ್ಯ. ಖಗೋಳಶಾಸ್ತ್ರ ಗೊತ್ತಾ ನಿಮಗೆ? ಜಿಯೋಗ್ರಫಿ, ಕಂಪ್ಲೀಟ್ ಜಿಯೋಗ್ರಫಿ ಗೊತ್ತಿರಬೇಕು. ವರ್ಲ್ಡ್ ಜಿಯೋಗ್ರಫಿ, ಪ್ರಪಂಚದ ಜಿಯೋಗ್ರಫಿ ಗೊತ್ತಿರಬೇಕು. ಹಾಗೆಯೇ ವೇದೋಕ್ತ ಯಜ್ಞಗಳನ್ನು ಆಚರಿಸುವವರಿಗೆ ಯಜ್ಞಕುಂಡಗಳ ಒಂದು ಜ್ಞಾನ ಇರಬೇಕು. ಯಜ್ಞಕುಂಡಗಳ ಜ್ಞಾನವಿರಬೇಕು. ಇವೆರಡೂ ಗಣಿತಕ್ಕೆ ತುಳುಕು ಹಾಕಿಕೊಂಡುವುದರಿಂದ ವೇದ ಪ್ರಸಾರದ ಜೊತೆಗೆ ಗಣಿತಶಾಸ್ತ್ರವೂ ಬೆಳೆಯಿತು. ಎಲ್ಲ A to Z ಅದ್ರ ಜೊತೆಯಲ್ಲಿ ಲಿಂಕ್ ಇಟ್ಕೊಂಡು ಒಂದು ನಾಲೆಡ್ಜನ್ನು ಎಲ್ಲರೂ ಕೂಡ 360 ಡಿಗ್ರಿಯಲ್ಲಿ ನಾಲೆಡ್ಜನ್ನು ಅರ್ನ್ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ನಮ್ಮ ಋಷಿ ಮುನಿಗಳು. ಓಕೆ, ಸೊ ಇಷ್ಟು ಒಂದು ಈ ಕ್ಲಾಸಲ್ಲಿ ನನಗೆ ಸಾಕು ಅಂತ ಅನಿಸುತ್ತೆ. ಆದರೂ ಕೂಡ ಈ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ನ ಒಂದು ಸಲ ನೋಡ್ಕೊಂಬಂದು ಸ್ನೇಹಿತರೆ.
ಒಂದು ಕ್ವಿಕ್ ಗ್ಲ್ಯಾನ್ಸ್ ಅಂತೇಳಿ ಹೇಳ್ಬಿಡ್ತೀನಿ ನಾನು ಬೇಕಾದರೆ. ಸನಾತನ ಧರ್ಮದ ಇನ್ನೊಂದು ಹೆಸರೇನಪ್ಪ? ಏನು? ಹಿಂದೂ ಧರ್ಮ ಸ್ನೇಹಿತರೆ. ಹಿಂದೂ ಧರ್ಮ ಅಲ್ವಾ? ಹಿಂದೂ ಧರ್ಮ ಅಲ್ವಾ? ಮತ್ತು ಉಪನಿಷತ್ತು ಎಂಬುದು ಸಾಕ್ಷಾತ್ಕಾರದ ಒಂದು ಭಾಗ. ಸಾರಿ ಇಲ್ಲಿದೆ, ಇಲ್ಲಿ ಬರೀಬೇಕಾಯ್ತು, ಇಲ್ಲಿ ಬರೆದ್ಬಿಟ್ಟೆ, ಸಾರಿ ಸ್ನೇಹಿತರೆ. ಉಪನಿಷತ್ತು ಎಂಬುದು ಸಾಕ್ಷಾತ್ಕಾರದ ಒಂದು ಭಾಗ. ಸಾಕ್ಷಾತ್ಕಾರದ ಒಂದು ಭಾಗ. ವೇದ ಎಂಬ ಶಬ್ದವು ವಿದ್ ಎಂಬ ಧಾತುವಿನಿಂದ ಬಂದಿದೆ ಸ್ನೇಹಿತರೆ. ಮತ್ತು ವಿದ್ ಅಂದರೆ ಏನು? ಜ್ಞಾನ ಸ್ನೇಹಿತರೆ. ಜ್ಞಾನ ಅಲ್ವಾ? ವಿದ್ ಅಂದರೆ ಜ್ಞಾನ ಅಲ್ವಾ? ಇಲ್ಲಿ ಕೇಳಿಸ್ಕೊಂಡಿದ್ದು ಶ್ರುತಿ ಆದರೆ ಜ್ಞಾಪಿಸ್ಕೊಂಡಿದ್ದು ಯಾವುದು? ಸ್ಮೃತಿ ಅಲ್ವಾ? ಸ್ಮೃತಿ ಅಲ್ವಾ? ಭಾರತದ 2 ಪ್ರಮುಖ ಇತಿಹಾಸ ಕೃತಿಗಳೆಂದರೆ ನಾನು ಆಗಲೇ ಹೇಳಿದೆ, ರಾಮಾಯಣ ಮತ್ತು ಮಹಾಭಾರತ ಅಂತ. ರಾಮಾಯಣ ಮತ್ತು ಮಹಾಭಾರತ. ಡ್ಯಾಶ್ ಎಂಬುದು ಭಾರತೀಯ ತತ್ವಶಾಸ್ತ್ರದ ಆಧಾರ ಸ್ತಂಭಗಳು. ಷಡ್ದರ್ಶನಗಳು ಸ್ನೇಹಿತರೆ, ಷಡ್ದರ್ಶನಗಳು ಅಂತ. ಶಾಕ್ತಾಗಮವು ಡ್ಯಾಶ್ ಎಂಬ ವಿಸ್ತಾರವಾದ ಕ್ಷೇತ್ರಕ್ಕೆ ಮುನ್ನುಡಿ ಬರೆಯಿತು. ಶಾಕ್ತಾಗಮವು ಇದಕ್ಕೆ ತಂತ್ರ ಸ್ನೇಹಿತರೆ. ತಂತ್ರ ಎಂಬ ವಿಸ್ತಾರವಾದ ಕ್ಷೇತ್ರಕ್ಕೆ ಮುನ್ನುಡಿ ಬರೆಯುತ್ತೆ. ಓಕೆ, ಇಲ್ಲಿಗೆ ಈ ಒಂದು ಕ್ಲಾಸ್ ಮುಕ್ತಾಯ ಮಾಡೋಣ ಸ್ನೇಹಿತರೆ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನಿಮ್ಗೆ ಕೇಳ್ಕೊಳ್ಳೋದು ಇಷ್ಟ, ನಾನು ಲೈಕ್ ಕೊಡಿ. ನೀವು ಕೊಡೋ ಲೈಕು ಅಥವಾ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಷ್ಟು ಮಾಡಿಕೊಂಡ್ರೆ ಶೇರು, ಮತ್ತು ನೀವು ಮಾಡಿರ್ತಕ್ಕಂಥ ಒಂದು ಸಬ್ಸ್ಕ್ರೈಬು, ಇದೇ ನಮಗೆ ಒಂದು ಪ್ರಶಂಸೆ ಅಂತಲೇ ಹೇಳ್ಬೋದು. ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಸ್ನೇಹಿತರೆ. ಮತ್ತು ನಮ್ಮ ಒಂದು ಚಾನಲಲ್ಲಿ ಡಿಫ್ರೆಂಟ್ ಪ್ಲೇಲಿಸ್ಟ್ ಕೂಡ ಇದೆ. ಆ ಎಲ್ಲ ಪ್ಲೇಲಿಸ್ಟ್ಗಳು ಕೂಡ ನೀವು ಯೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏನಾದರೂ ನಿಮ್ಗೆ ಡೌಟ್ ಇದ್ದರೆ ನನ್ನ ನಂಬರ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ಈ ಒಂದು ಚಾಪ್ಟರ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ, ಇನ್ನು ಮುಂದಿನ ತರಗತಿಗಳಲ್ಲಿ ಮುಂದಿನ ಒಂದು ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ ಈ ಒಂದು ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು. ಬಾಯ್.